அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்த நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கிருபாத்த போதம் தத்பாத யுக்ம சரசீருஹ பிருங்கராஜம் த்ரையந்த யுக்ம கிருதபூரி பரிஷ்ரமம் தம் श्रीरङ्गलक्ष्मणमुनिं शरणं प्रपद्ये. रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं. लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोतस्ततितराणि तृणाय मेने. अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनतटी सुप्तम् उद्बोध्य कृष्णं पारात्म्यं संश्रुतिशतशिरसिद्धम् अध्यापयन्ति. सोच्छिष्टायां सजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. அன்னவையல் புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்லு. சூடிக் கொடுத்த சுடர் கொடியே தொல் பாவை பாடியளவல்ல பல்வளையாய் நாடி நீ வேங்கடவர்க்கு என்ன விதி என்னை மாற்றம் நாம் கடவா ವಣ್ಣಮೇ ನಲ್கும். ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರನ ಅನುಗ್ರಹದಿಂದ ನಾವು ನಿನ್ನೆ 25ನೇ ಪಾಶುರವಾದ ಒರುತ್ತಿ ಮಗನಾಯ್ ಪಿರಂದು ಅದರಲ್ಲಿ ಶ್ರೀಕೃಷ್ಣನ ಅವತಾರವನ್ನು ಸಂಪೂರ್ಣವಾಗಿ ಅನುಭವಿಸಿದ್ವಿ. ಈಗ ನಮಗೆ ಮಿಕ್ಕಿರೋದು 26ರಿಂದ 30, ಇನ್ನೂ 5 ಪಾಶುರಗಳಿದೆ. ಈ ಕೊನೆ 5 ಪಾಶುರಗಳು ಮಾಲೆ ಮಣಿವಣ್ಣ 26ನೇಯಿಂದ ಶುರುವಾಗಿ 30ನೇ ಪಾಶುರವರೆಗೂ ಪರಮಾತ್ಮನ ಕೈಂಕರ್ಯವನ್ನು ಪ್ರಾರ್ಥಿಸುವ ಪಾಶುರಗಳಾಗಿದೆ. ಇವತ್ತು 26ನೇ ಪಾಶುರದಲ್ಲಿ ಭಗವಂತ ಕೈಂಕರ್ಯ ರೂಪಕ್ಕಾಗಿ ಆಚರಿಸುವ ಈ ವ್ರತಕ್ಕೆ ತಮಗೆ ಕೆಲವು ಉಪಕರಣಗಳನ್ನು ಅನುಗ್ರಹಿಸಬೇಕು ಅಂತೇಳಿ ಗೋಪಿಯರು ಮತ್ತು ಆಂಡಾಳ್ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾರೆ. ಈ ಉಪಕರಣ ಬಗ್ಗೆ ನಮ್ಮ ಹಿರಿಯರು ನಮ್ಗೆ ಹೇಳಿದ್ದಾರೆ. ಅದನ್ನು ನಾವು ನಿಮ್ಮ ಹತ್ರ ಕೇಳ್ತಾ ಇದ್ವಿ ಅಂಥೇಳಿ ಶುರು ಮಾಡ್ತಾರೆ. ಇವತ್ತಿನ ಪಾಶುರ ಹೀಗಿದೆ. மாலே மணிவண்ணா மார்கழி நீராடுவான் மேலையா செய்வனகள் வேண்டவன கேட்டியேன் ஞாலத்தை எல்லாம் நடுங்க முரல்வன பாலன்ன வண்ணத்து உன் பாஞ்ச சன்னியமே போல்வன சங்கங்கள் போய்பாடு டையனவே சால பெரும்பறையே பல்லாண்டிசைப்பாரே கோல விளக்கே கொடியே விதானமே ஆலே நிலையாய் அருளேலோ எம்பாவாய். ಮಾಲೆ ಮಣಿವಣ್ಣ ಅಂತ ಇದೆ. ಮಾಲೆ ಅಂದರೆ ನಾವು ಹಾರ ಅಲ್ಲ. ಮಾಲೆ ಅಂದರೆ ಭಕ್ತರಿಗೆಲ್ಲ ವ್ಯಾಮೋಹಕರನೇ ಅಥವಾ ವ್ಯಾಮೋಹಕ ಶಾಲಿಯಾದವನೇ, ಎಲ್ಲ ಥರದ ಹಿರಿಮೆಯನ್ನು ಪಡೆದಿರುವವನೇ ಅಂತೇಳಿ ಭಗವಂತನಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಮಾಲೆ ಮಣಿವಣ್ಣ, ಇಂದ್ರಮಣಿ ನೀಲದಂತೆ ಬಣ್ಣವುಳ್ಳವನೇ ಅಂತ, ಮಣಿ ಅಂತ ಇರುವವನೇ, ಚೂಡಾಮಣಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಈ ಚೂಡಾಮಣಿ ಅಂತ ಕರೀತಾರೆ, ನೀಲಮೇಘಮಣಿ ಅಂತಾರೆ, ಇಂದ್ರಮಣಿ ಅಂತಾರೆ. ಚೂಡಾಮಣಿ ಅಂತ ಹೇಳೋದಕ್ಕೆ ಒಂದು ಸಣ್ಣ ವೃತ್ತಾಂತ ನೋಡೋಣ. ಇಲ್ಲಿ ಒಂದು ಸರಿ ಏನಾಯ್ತಂತೆ, ಸುತಪಸ್ ಅಂತ ಒಂದು ಋಷಿ ಇದ್ದರು. ಅವ್ರೇನು ಮಾಡಿದಂತೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತಪಸ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ನಮ್ಮ ನಾರದರು ಬರ್ತಾರೆ ಮತ್ತು ಅವ್ರು ಕೇಳ್ತಾರೆ, ನೀವೇನು ಮಾಡ್ತಾ ಇದ್ದೀರಾ ಅಂತ. ಕೃಷ್ಣ ಸಾಕ್ಷಾತ್ಕಾರ ಹುಟ್ಟಾಗಬೇಕು ಅಂತ ತಪಸ್ ಮಾಡ್ತಾಯಿದ್ದೀನಿ ಅಂತ ಸುತಪಸ್ ಹೇಳಿದ್ರಂತೆ. ಆಗ ನಾರದರು ಹೇಳಿದ್ರಂತೆ, ಕೃಷ್ಣ ಸಾಕ್ಷಾತ್ಕಾರ ಉಂಟಾಗಬೇಕು ಅಂದರೆ ನೀವಿಲ್ಲ ಇರಬೇಕು, ನೀವು ಗೋಕುಲದಲ್ಲಿ ತಾನೇ ಇರಬೇಕು ಅಂತ ಹೇಳಿಬಿಟ್ಟು ಕೊಟ್ಬಿಟ್ರು. ಸುತಪಸ್ ಅಂತ ಹೇಳ್ತಾರೆ, ಹೌದು ನಮ್ಮ ಥರನೇ ಎಷ್ಟೋ ಜನ ಯೋಗಿಗಳಲ್ಲಿ ಇರ್ತಾರೆ ಗೋಕುಲದಲ್ಲಿ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಅವ್ರ ಹತ್ರ ಕಲ್ತ್ಕೊಂಡ್ಬಿಟ್ಟು ಕೇಳ್ತೀನಿ ಕೃಷ್ಣ ಸಾಕ್ಷಾತ್ಕಾರ ಹೆಂಗೆ ಆಗತ್ತೆ ಅಂತ. ಓಕೆ ಅಂದ್ಬಿಟ್ಟು ಅವರು ಹೊರಡ್ತಾರಂತೆ. ಅಲ್ಲಿಂದ ಹೊರಡ್ತಾರೆ ಗೋಕುಲದ ಕಡೆಗೆ. ಸುತ್ತಪ ತಿಳ್ಕೊತಾರೆ ಗೋಕುಲ ಅಂದರೆ ನೋಡಿಲ್ವ, ಇಮ್ಯಾಜಿನೇಷನ್ನು
ಯಜ್ಞ ಭೂಮಿಗಳಿರುತ್ತೆ ಗೋಕುಲದಲ್ಲಿ, ತಪಸ್ ಮಾಡೋಕ್ಕೆ ಎಷ್ಟೋ ಜಾಗಗಳಿರುತ್ತೆ, ಮೆಡಿಟೇಷನ್ ಹಾಲ್ಸ್ ಇರುತ್ತೆ ಅಂತ ಮನಸ್ಸಲ್ಲೆಲ್ಲ ಅವರು ಊಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಗೋಕುಲ ಎಲ್ಲಿ ಅಂತ ವಿಚಾರಿಸ್ಕೊಂಡೇ ಹೋಗ್ತಾ ಇರ್ತಾರೆ. ಆ ಪ್ರಸಂಗದಲ್ಲಿ ಒಂದು ಕುಗ್ರಾಮ, ವೆರಿ ಏನ್ಷಿಯಂಟ್ ಸ್ಮಾಲ್ ವಿಲೇಜ್ ಒಂದು ಸಿಕ್ತಂತೆ. ಆ ಕುಗ್ರಾಮದಲ್ಲಿ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಗೋಕುಲ ಆಗೋದಕ್ಕೆ ಸಾಧ್ಯವೇ ಇಲ್ವಲ್ಲ ಅಂದ್ಕೊಂಡ್ಬಿಟ್ಟು, ಯಾಕೆಂದರೆ ಇಲ್ಲಿ ಯಜ್ಞ ವೇದಿಕೆಗಳಿಲ್ಲ, ಮೆಡಿಟೇಷನ್ ಹಾಲ್ಗಳಿಲ್ಲ. ಇಲ್ಲಿ ನೋಡಿದ್ರೆ ಏನಿದೆ, ಎಲ್ಲ ಹಸುಗಳು ಮೇಯಿಸುವಂಥ ಕೊಠಡಿ ಇದೆ, ಎಷ್ಟೋ ಹಸುಗಳು ಓಡಾಡ್ತಾ ಇದೆ, ಕರುಗಳು ಓಡ್ತಾ ಇದೆ. ಇದರ ನಡುವೆ ನನಗೆ ಎಲ್ಲಿ ಗೋಕುಲ ಸಿಗುತ್ತೆ ಅಂದ್ಕೊಂಡು ಸುತಪಸ್ ಹೋಗ್ತಾ ಇರ್ತಾರೆ. ಆವಾಗ ಸಡನ್ನಾಗಿ ಒಂದು ಸಣ್ಣ 5 ವರ್ಷ ಬಾಲಕಿಯಲ್ಲಿ ಓಡಿ ಬರ್ತಾಳೆ. ತಾತ ಎಲ್ಲೋಗ್ತಾ ಇದ್ದೀರಾ, ಏನು ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದಂತೆ. ತಾತ ಅವ್ರಿಗೆ ಕೇಳೋದಕ್ಕೆ, ನಾನು ಗೋಕುಲವನ್ನು ಹುಡ್ತಾ ಇದ್ದೀನಮ್ಮ ಅಂತ ಹೇಳ್ತಾರೆ ಆ ತಾತ. ಅವರು ತಿಳ್ಕೊಂಡಿದ್ದಾರೆ ಕೃಷ್ಣ ಅನ್ನೋದು ಈ ಮಗುಗೆ ಏನು ಗೊತ್ತಿರೋಲ್ಲ, ಪಾಪ ಈ ಸಣ್ಣ ಮಗುಗೆ ಹೆಂಗೆ ಗೊತ್ತಿದೆ, ಕೃಷ್ಣ ಅನ್ನೋದು ಯೋಗಿಗಳಿಗೆ ಮಾತ್ರ ತಾನೇ ಗೊತ್ತಿರುತ್ತೆ ಅಂತ ಅವ್ರ ಮನಸ್ಸಲ್ಲಿ ಅನ್ನಿಸ್ಬಿಡ್ತಂತೆ. ಆದ್ದರಿಂದ ತಾತ ಇದೇ ತಾತ ಗೋಕುಲ ಅಂತ ಹೇಳ್ತಂತೆ ಆ ಮಗು, ಹೆಣ್ಮಗು. ಇದೇ ತಾತ ಗೋಕುಲ ಆಗೋದಕ್ಕೆ ಸಾಧ್ಯವೇ ಇಲ್ಲಮ್ಮ ಅಂತ ಅವ್ರು ತಿರ್ಗಿ ಹೇಳ್ತಂತೆ. ಯಾಕಂದರೆ ನಾನು ಹುಡುಕುವಂಥ ವಸ್ತು ಇಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರಂತೆ ತಾತ ನೀವು ಯಾರನ್ನು ಹುಡುಕ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಂತೆ. ಇದೇ ಗೋಕುಲ, ಇದೇನೆ ಕೃಷ್ಣ ಅನ್ನೋ ಒಬ್ಬನ ನಾನು ಹುಡುಕ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರಂತೆ. ತಾತ ಕೃಷ್ಣನ ಹುಡುಕ್ತಾ ಇದ್ದೀರಾ ತಾತ ಅಂತ ಹೇಳ್ಬಿಟ್ಟು ಆ ಹುಡುಗಿ ಅವಳ ದಾವಣಿ ಇತ್ತಂತೆ, ಅಲ್ಲಿ ಒಂದು ಗಂಟು ಹಾಕಿದ್ಲಂತೆ. ಆ ದಾವಣಿಯಲ್ಲಿ ಒಂದು ಗಂಟು ಹಾಕಿದ್ಲಂತೆ. ಆ ಗಂಟು ನಿಮಗೆ ಬಿಚ್ಚಿದಾಳಂತೆ. ಬಿಚ್ಚಿದ ತಕ್ಷಣ ಅದರೊಳಗೆ ಒಂದು ಮಣಿ ರೂಪದಲ್ಲಿ ಭಗವಂತ ಇರ್ತಾನಂತೆ. ಭಗವಂತ ಜಾರಿ ಓಡ್ತಾನಂತೆ. ಆ ಕೃಷ್ಣ ಆ ಚೂಡಾಮಣಿ ಅಂತ ಹೆಸರು. ಅದಕ್ಕೆ ಕುಲಶೇಖರ ಆಳ್ವಾರವರು ಅವರ ಮುಕುಂದ ಮಾಲೆ ಶ್ಲೋಕದಲ್ಲಿ ಭಗವಂತನ ಎಷ್ಟೋ ಮಣಿಗಳಲ್ಲಿ ಕೊಂಡಾಡ್ತಾರೆ. ಗರುಡ ಮಣಿ, ರಕ್ಷಾಮಣಿ, ಚಾತಕಾಂಬುದ ಮಣಿ, ಸೌಂದರ್ಯ ಮುದ್ರಾಮಣಿ, ಕಾಂತಾಮಣಿ, ದೇವಶಿಖಾಮಣಿ, ಗೋಪಾಲ ಚೂಡಾಮಣಿ, ಈ ಥರ ಇಷ್ಟೊಂದು ಮಣಿಗಳ ಹೆಸರು ಹೇಳಿ ಅವರು ಕೊಂಡಾಡ್ತಾ ಇದ್ದಾರೆ ಮುಕುಂದ ಮಾಲೆಯಲ್ಲಿ ಕುಲಶೇಖರ ಆಳ್ವಾರು. ಆ ಗೋಪಾಲ ಅಂತ ಹೇಳುವ ಚೂಡಾಮಣಿ ಅಂತ ಪರಮಾತ್ಮ ಮಣಿವಣ್ಣನಾಗಿರ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಮಾಲೆ ಮಣಿವಣ್ಣ ಗುಣಪೂರ್ಣನಾಗಿ ಪರಮಾತ್ಮ ಇದ್ದಾನೆ. ಆ ಭಗವಂತನ ಗುಣಗಳನ್ನು ನಾಮರೂಪದಲ್ಲಿ ನಾವು ತಗೊಂಡು ಅವನ ಒಳಗಡೆ ಅಭ್ಯಾಸ ಮಾಡಿದರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ, ವಿಷ್ಣು ಸಹಸ್ರನಾಮ ಹೇಳ್ತಾರಲ್ಲ, ನಮ್ಮ ಮೌಲ್ಯ ಅಧಿಕ ಆಗುತ್ತೆ. ಭಗವಂತ ನಾಮನ್ನು ಒಳಗಡೆ ಇಟ್ಕೊಂಡ್ರೆ ನಮ್ಮ ಮೌಲ್ಯ ಹೆಚ್ಚಾಗುತ್ತೆ ಅಂತೇಳಿ ಇಲ್ಲಿ ತಾತ್ಪರ್ಯ ಇದೆ. ಮಣಿವಣ್ಣ ಒಂದು ಚೂಡಾಮಣಿ ನೋಡಿದೆ. ಇನ್ನೊಂದು ಏನು ಹೇಳ್ತಾರೆ, ಕೃಷ್ಣ ನೀನು ಇಂದ್ರ ನೀಲಮಣಿ ಥರ ಇದೆ, ಹಾಗೆ ಜ್ವಲಿಸ್ತಾ ಇದೆಯಾ ನೀನು ನೀಲಮೇಘ ಶ್ಯಾಮ ಅಲ್ವಾ. ಮಣಿವಣ್ಣ ಅನ್ನುವ ನಾಮ ಪಾಂಡುರಂಗನಿಗೆ ಚೆನ್ನಾಗಿ ಅನ್ವಯಿಸುತ್ತೆ ಅಂತ ಒಂದು ತಿರುನಾಮ ಇದೆ. ಅಲ್ಲಿ ಒಂದು ವೃತ್ತಾಂತ ಆಯಿತು. ಅದೇನು ಅಂತ ಈಗ ನೋಡೋಣ. ಹಿಂದೆ ಒಂದು ಕಾಲದಲ್ಲಿ ಪಂಢರೀಪುರದಲ್ಲಿ ಕೇಶವ ಸ್ವಾಮಿ ಅನ್ನೋರು ಒಬ್ಬರು ಮಹಾನ್ ಇದ್ರಂತೆ. ಅಲ್ಲಿ ಏಕಾದಶಿ ತುಂಬ ಫೇಮಸ್. ಅದು ಏಕಾದಶಿ ದಿವಸ ಆಗಿತ್ತು. ಅವತ್ತು ಅಲ್ಲಿ ಬಂದಿರೋ ಭಕ್ತರೆಲ್ಲ ಕೇಶವ ಮಹಾನ್ ಸ್ವಾಮಿಗಳಿಗೆ ಕೋರ್ಕೊಂಡಿರುತ್ತೆ, ಇವತ್ತು ಫುಲ್ಲು ನಮ್ಮ ಜೊತೆಗೆ ಇದ್ಬಿಡಿ, ಇವತ್ತು ರಾತ್ರಿ ಫುಲ್ಲು ನಮ್ಮದು ನಡೀತಾ ಇರುತ್ತೆ ಭಜನೆಗಳನ್ನ, ತಾವು ದಯವಿಟ್ಟು ಇಲ್ಲೇ ನಮ್ಮ ಜೊತೆಗೆ ಇರಬೇಕು ಅಂತ ಒಂದು ಮನವಿ ಮಾಡಿದಂತೆ, ಕೋರಿಕೆ ಮಾಡಿದಂತೆ. ಅದಕ್ಕೆ ಸ್ವಾಮಿಗಳು ಹೇಳಿದಂತೆ, ಓಕೆ ಅದಕ್ಕೇನಪ್ಪ ಇರ್ತೀನಿ ಅಂತ ಹೇಳಿದ್ರು. ಆಯಿತು, ಶುರುವಾಯಿತು ಭಜನೆ. ಮಧ್ಯಾಹ್ನದಿಂದ ಶುರುವಾಗಿದೆ, ರಾತ್ರಿ ಎಲ್ಲ ನಡೀತಾನೆ ಇದ್ದಂತೆ. ಆ ಟೈಮಲ್ಲಿ ಕೇಶವ ಸ್ವಾಮಿಗಳು ನೋಡ್ತಾರೆ, ಅವರು ಇವ್ರುಗಳಿಗೆಲ್ಲ ಗಂಟಲು ಕಟ್ಕೊಂಡ್ಬಿಡ್ತು. ಭಾಗವತರಿಗೆಲ್ಲ ಅಷ್ಟೊಂದು ಹೇಳಿ ಒಂದು ತುಂಬ ಭಜನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಏಕಾದಶಿ ಉಪವಾಸ, ಎರಡು ಸೇರಿಕೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ಗಂಟಲಲ್ಲಿ ನೋವು ಬಂದುಬಿಡ್ತು, ತುಂಬ ಕಷ್ಟಪಡ್ತಾ ಇದ್ದಾರೆ. ಈಗ ಸ್ವಾಮಿಗಳು ನೋಡ್ತಂದೆ, ಕೇಶವ ಸ್ವಾಮಿಗಳು ನೋಡಿಬಿಟ್ಟು ಏನು ಮಾಡೋಣ ಇವರಿಗೆ ಅಂತೇಳಿ ಗಂಟಲಿಗೆ ಏನೋ ಒಂದು ಔಷಧಿ ಕೊಡಬೇಕಲ್ಲ ಅಂತೇಳಿ ನೇಚರ್ ಕ್ಯೂರ್ ಏನು ಅಂದ್ಕೊಂಡಿರುತ್ತೆ, ಬೆಲ್ಲ ಮತ್ತು ಸುಕ್ಕು ಅಂದರೆ ಒಣಶುಂಠಿ, ಇವೆರಡು ಇದ್ದರೆ ಸರಿಯಾಗುತ್ತೆ ಅಂತ ಅವರೇ ಗೊತ್ತು. ಅದಕ್ಕೋಸ್ಕರ ಏನು ಮಾಡ್ತಿದ್ದೆ, ಅವ್ರು ಶಿಷ್ಯನ ಕದಂತೆ ಇಲ್ಲಿ ಬಾಪ ಅಂತ ಏನು ಅಂದಂತೆ, ನಡು ರಾತ್ರಿ ಹೋಗ್ಬಿಟ್ಟು ಅಂಗಡೀಲಿ ಬೆಲ್ಲ ಮತ್ತು ಶುಂಠಿ ತೊಗೊಂಬ, ಇವ್ರಿಗೆಲ್ಲ ಕೊಟ್ಟರೆ ಸ್ವಲ್ಪ ಅವ್ರಿಗೆ ಒಂದು ರಿಲೀಫ್ ಇರುತ್ತೆ ಅಂತ ಹೇಳಿದಂತೆ. ಸರಿ ಅಂತ ಹೇಳಿದ್ರೆ ಹೊರಟರು. ನಡು ರಾತ್ರಿ ಎಲ್ಲ ಅಂಗಡಿಯಲ್ಲೂ ಮುಚ್ಚಿದೆ. ಇವ್ರು ಹೋಗ್ತಾರೆ ಅಂದರೆ ಒಂದೇ ಒಂದು ಅಂಗಡಿಯಲ್ಲಿ ಒಂದು ಸಣ್ಣ ದೀಪ ಉರಿತಾ ಇತ್ತಂತೆ. ಆ ದೀಪ ಉರಿತಾ ಅಂಗಡಿ ಹೋಗಿ ನೋಡ್ತಾರೆ, ಅಲ್ಲಿ ಯಜಮಾನರು ನಿದ್ದೆ ಮಾಡ್ತಾ ಇದ್ದಾರೆ, ಅಂಗಡಿ ಓನರು. ಅವ್ರನ್ನ ಎಬ್ಬಿಸ್ಬಿಟ್ಟು, ಈ ಥರ ನಮಗೆ ಭಾಗವತರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ, ಅವ್ರಿಗೆ ಗಂಟಲೆಲ್ಲ ಕಟ್ಕೊಂಡ್ಬಿಟ್ಟಿದೆ ಭಜನೆ ಮಾಡಿ, ಅದಕ್ಕೋಸ್ಕರ ನನಗೆ 2 ಐಟಮ್ ಬೇಕು. ಏನು ಬೇಕಪ್ಪ ಅಂದಂತೆ, ಒಣಶುಂಠಿ ಬೇಕು ಮತ್ತು ಬೆಲ್ಲ ಬೇಕು ಅಂತ ಹೇಳಿದಂತೆ. ಆವಾಗ ಅವ್ರು ಹೇಳಿದ್ರಂತೆ ಅಂಗಡಿಯವರು,
ಅಪ್ಪ ನಾ ಈ ಆಪರ್ಚುನಿಟಿಗೆ ಎಷ್ಟೋ ದಿವಸನ ಕಾಯ್ತಾ ಇದ್ದೇನೆ, ನನಗೆ ಭಾಗವತರಲ್ಲಿ ಯಾವ್ದಾದ್ರು ಒಂದು ಕೈಂಕರ್ಯ ಮಾಡಬೇಕು ಅಂತ ಭಾಳ ಆಸೆ ಇತ್ತು, ಇಂದು ನಿಮ್ಮನ್ನು ಪಾಂಡುರಂಗನೇ ನಮ್ಮ ಹತ್ರ ಕಳಿಸಿದ್ದಾನೆ ಅದಕ್ಕೆ ಭಾಳ ಸಂತೋಷ ಅಂತ ಹೇಳಿದಂತೆ. ಸರಿ ಅಂದ್ಬಿಟ್ಟು ಏನು ಮಾಡಿದ್ರು, ಅಲ್ಲಿ ಕತ್ಲಲ್ಲಿ ಬೆಲ್ಲ ಹಿಂಗೆ ತೊಗೊಂಡ್ರು, ಇನ್ನೊಂದು ಡಬ್ಬಿನ ಇದು ತೊಗೊಂಡ್ರು, ಯಾವುದೋ ಒಂದು ಐಟಮ್ ತೊಗೊಂಡ್ರು. ಅವ್ರು ಶುಂಠಿ ಒಣ ಶುಂಠಿ ಅಂತ ಅಂದ್ಕೊಂಡು ತೊಗೊಂಡಿದ್ದಾರೆ, ಸುಕ್ಕು ಅಂತ ಹೇಳ್ತೀವಿ. ತೊಗೊಂಡ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಕೊಟ್ಬಿಟ್ರು. ಇವ್ರು ತೊಗೊಂಡವ್ರು ಆಮೇಲೆ ಹೇಳಿದ್ರಂತೆ, ನಾನು ಕೈಂಕರ್ಯ ಮಾಡ್ತಾಯಿದ್ದೀನಿ, ನನಗೆ ದುಡ್ಡೆಲ್ಲ ಬೇಡ ಅಂದ್ಬಿಟ್ರು. ಸರಿ ಅಷ್ಟೆಲ್ಲ ಹೇಳಿದ್ಮೇಲೆ ಎತ್ಕೊಂಡು ಇವರು ತೊಗೊಂಡು ಬಂದುಬಿಟ್ರು. ಶಿಷ್ಯನು ಏನು ಗೊತ್ತಾಗಿಲ್ಲ, ಕತ್ಲೇನೆ ತೊಗೊಂಡು ಬಂದು ಎಲ್ಲರೂ ಕೊಟ್ಬಿಟ್ರು. ಎಲ್ಲರೂ ತಿಂದಾಯಿತು. ಬೆಳಗಿನ ಜಾವ ಆಯ್ತಂತೆ. ಬೆಳಗಿನ ಜಾವ ಆಗಿದ ತಕ್ಷಣ ನೋಡ್ತಾರೆ ಅಂಗಡಿಯವರು ಇದು ಇಲ್ಲ ಕೈ ಹಾಕಿದ್ರೆ ಡಬ್ಬಿ ತೆಗೆದಿಲ್ಲ. ಅದು ಯಾವ ಡಬ್ಬಿ ಅಂತ ಹೇಳಿದ್ರೆ ಇಲಿ ಪಾಷಾಣದ ಡಬ್ಬಿ, ಬೆಲ್ಲದ ಡಬ್ಬಿ ಹೋಯ್ತು, ಪರವಾಗಿಲ್ಲ. ಶುಂಠಿ ಅಂದ್ಕೊಂಡು ತೆಕ್ಕೊಟ್ಟಿರೋದು ಇಲಿ ಪಾಷಾಣ. ಹಬ್ಬ ಅವ್ರಿಗೆ ಹಂಗೆ ಹಾರ್ಟ್ ಅಟ್ಯಾಕ್ ಅದನ್ನು ಆಗ್ಬಿಟ್ಟು ಓಡುವಂತೆ ಸ್ವಾಮಿಗಳ ಹತ್ರ. ಮಾನ್ಯ ದಿವಸ ಬೆಳಗ್ಗೆ ಹೋಗ್ಬಿಟ್ಟು ಈ ಥರ ತುಂಬ ದೊಡ್ಡ ಅಪರಾಧ ಇದು ಮಾಡಿಬಿಟ್ಟಿದ್ದೀನಿ ನಾನು, ಎಂಥ ಇದು ಕಷ್ಟ ಕೆಲಸ ಕೊಟ್ಬಿಟ್ಟಿದ್ದೀನಿ ಸ್ವಾಮಿಗಳೇ ಅಂತೇಳಿ ಅವ್ರು ಓಡಿ ಬಂದಿರೋ ಕೇಶ, ಇಂಥ ಅಪಚಾರ ಮಾಡಿಬಿಟ್ಟೆ, ಭಾಗವತರಿಗೆ ಒಳ್ಳೇದು ಮಾಡೋಕ್ಕೂ ಅನ್ನೋ ಮನಸ್ಸಲ್ಲಿ ನಿಂತ್ಕೊಂಡು ಈ ಥರ ಬೆಳಿಗ್ಗೆ ಗೊತ್ತಾಯಿತು ಆ ಥರ ಆಗಿದೆ ಅಂತ. ಹೌದಾ, ಸರಿ. ಬೆಳಿಗ್ಗೆ ಬಂದರೆ ಎಲ್ಲ ಭಾಗವತರು ಬಂದಿರುತ್ತೆ, ಎಲ್ಲರೂ ಫಸ್ಟ್ ಕ್ಲಾಸ್ ಸ್ಟ್ರೆಂತ್ ಆಗಿದೆ, ಏನೂ ಆಗಿಲ್ಲ ಯಾರಿಗೂ. ಆಹಾ, ಇದು ಎಂಥ ಲೀಲೆ ಪಾಂಡುರಂಗದ ಅಂದ್ಬಿಟ್ಟು ಇವ್ರೇನು ಮಾಡ್ತಾರಂತೆ ಸ್ವಾಮಿಗಳು, ಈ ಕಡೆ ಅವರ ಆರಾಧ್ಯ ವಿಗ್ರಹ ಆಯ್ತಂತೆ ಪಾಂಡುರಂಗಂದು. ಅದನ್ನು ನೋಡಿದ್ರೆ ಅದು ನೀಲಿ ಆಗ್ಬಿಟ್ಟಿದಂತೆ. ಆ ವಿಗ್ರಹ ನೀಲಿ ಕಲರ್ ಆಗಿಬಿಡ್ತು. ಯಾಕೆ ಅಂತ ಹೇಳಿದ್ರೆ ಈ ವಿಷ ಇದ್ದಿದ್ದೆಲ್ಲನೂ ಪಾಂಡುರಂಗ ತೊಗೊಂಡ್ಬಿಟ್ಟು ಅವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾನೆ ಅಂಥೇಳಿ. ಇಲ್ಲಿ ಇದರಿಂದ ಅವ್ರಿಗೆ ನೀಲಮಣಿ ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ. ಇಷ್ಟರಲ್ಲಿ ಏನಾಯಿತು, ಈ ಭಾಗವತರಿಗೆಲ್ಲ ಅವ್ರು ಸೇವೆ ಮಾಡಿದ್ರು, ಆದರೆ ಏನು ತೊಂದರೆ ಇಲ್ಲ, ಅವರೆಲ್ಲ ತೊಗೊಂಡ್ರು. ಈ ನಮ್ಮ ಅಂಗಡಿಯವನಿಗೂ ಅವನು ಮಹಾ ಭಾಗವತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿ ಮಾಡಿದ್ದಾನೆ. ಅವ್ನು ಗೊತ್ತಿದ್ದು ಏನು ತಪ್ಪು ಮಾಡಿಲ್ಲ, ಅವ್ನಿಗೇನು ಶಿಕ್ಷೆ ಕೊಡಬಾರ್ದು, ಅವನಿಗೂ ಒಳ್ಳೇದು ಮಾಡಬೇಕು ಅಂತ ಅವನಿಗೂ ಅವರು ಇದು ಅನುಗ್ರಹ ಮಾಡಿದ್ರು ಅಂತೇಳಿ ಭಕ್ತರಿಗೂ ಅಲ್ಲ ಭಾಗವತರು ಮಾಡೋದು ಬಿಟ್ಟು ಅವ್ರಿಗೆ ಒಳ್ಳೆ ಭಕ್ತ ಇದ್ದಂತೇಳಿ ಅವ್ರಿಗೂ ಮಾಡಿದ್ದಾರೆ. ಅದರಿಂದ ನಮ್ಮ ಇಂದ್ರಮಣಿ ಥರ ಇರೋ ಅಂದರೆ ನಮ್ಮ ಪಾಂಡುರಂಗನಿಗೆ ಇದನ್ನು ಹೇಳ್ಬಿಟ್ಟು ಹೇಳ್ತಾರೆ, ಆ ಪಾಂಡುರಂಗ ಭಕ್ತರನ್ನು ಮಾತ್ರ ಕಾಪಾಡಲ್ಲ, ಅವರ ಯಾರು ಭಗವಂತನ ಜೊತೆಗೆ ಭಾಗವತರು ಎಲ್ಲರೂ ಸೇರಿಸ್ಕೊಂಡು ಕೂಡೋಣ. ಇದು ಭಗವಂತನ ಸೌಲಭ್ಯ ಹಾಗೂ ಸೌಶೀಲ್ಯ ಗುಣವನ್ನು ಈ ಎರಡು ಇನ್ಸಿಡೆಂಟು ನಮಗೆ ತೋರಿಸ್ತಾ ಇದೆ. ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡುವಾನ್. ಈ ಮಾರ್ಗಶಿರ ಮಾಸದಲ್ಲಿ ನಾವು ವ್ರತ ಇದ್ದು ನಿನ್ನನ್ನು ಆಶ್ರಯಿಸಬೇಕು ಅಂತ ಬಂದಿದ್ದೀವಿ. ಮೇಲೆ ಯಾರ್ ಶೈವನಗಳು ವೇಂಡುವನ ಕೇಟಿಯೇಲ್. ಇದಕ್ಕೆ ಈ ಥರ ಏನೋ ಮಾಡ್ತಾ ಇದ್ರಲ್ಲ ನೀವು, ವ್ರತ ಅಲ್ಲ, ಅದಕ್ಕೆ ಏನಾದ್ರು ಹಿಂದೆ ಯಾವ್ದಾದ್ರು ಹಿನ್ನೆಲೆ ಇದೆಯಾ, ಯಾವ್ದಾದ್ರು ಈ ಥರ ಒಂದು ಘಟನೆ ಆಗಿದೆಯಾ, ನಮ್ಮ ಇಂಗ್ಲೀಷಲ್ಲಿ ಪ್ರಿಸಿಡೆನ್ಸ್ ಅಂತ ಹೇಳ್ತಲ್ಲ, ಈ ಥರ ಮುಂದೆ ಏನೋ ಆಗಿದೆಯಾ ಅಂತ ಕೇಳಿದಂತೆ. ಹೌದು ಆಗಿದೆ. ಅದೇನು ಅಂತ ಕೇಳಿದ್ರೆ, ಕೃಷ್ಣಾವತಾರ ಸಮಯದಲ್ಲಿ ಕೃಷ್ಣ ಇದ್ದ ವಾಸಿದ ಟೈಮಲ್ಲಿ ಆಯರ್ಪಾಡಿಯಲ್ಲಿ ಗೋಪಿಕೆಯರು ಒಂದು ವ್ರತ ಇದ್ದರು. ಅದು ಕಾತ್ಯಾಯಿನಿ ವ್ರತ ಅಂತ. ಅವಳು ಅಂಬಾಳನ್ನು ಪ್ರಾರ್ಥಿಸಿ ಮಾಡಿದ್ರು. ಇತ್ತು, ಅದೇ ಥರ ನಾವು ಮಾಡ್ತಾಯಿದ್ದೀವಿ. ನಾವೆಲ್ಲ ಪರಮೇಕಾಂತಿಗಳು, ನಿನ್ನನ್ನು ಸೇರಲು ನಿನ್ನ ಮುಖಾಂತರವೇ ಸೇರಬೇಕು ಅಂತ ಬಂದಿದ್ದೀವಿ ಅಂತ ಕೃಷ್ಣನ ಹತ್ರ ಹೇಳ್ತಾರಂತೆ. ಮೇಲಯ್ಯ ಶೈವನಗಳು ವೇಂಡುವನ. ಇದು ಹಂಗಂದ್ರೆ ಏನು ಅಂದರೆ, ನಮ್ಮ ಹಿರಿಯರು ಏನು ಮಾಡಿದ್ರು, ಇದೊಂದು ದೊಡ್ಡ ವಿಷಯ. ಸನಾತನ ಧರ್ಮದಲ್ಲಿ ಶ್ರುತಿ ಸ್ಮೃತಿ ಎಲ್ಲ ಇದ್ದರೂ ಕೂಡ, ಇತಿಹಾಸ ಪುರಾಣದಲ್ಲಿದ್ದರೂ ಕೂಡ, ಅನುಷ್ಠಾನ ಆಚರಣೆ ಬಂದಾಗ ನಮ್ಮನೇಲೂ ಕೇಳ್ತಾರೆ, ನಿಮ್ಮನೆ ಏನು ಮಾಡ್ತಾರೆ, ನಮ್ಮ ಇವರು ಪುರೋಹಿತರ ಹತ್ರ ಕೇಳಿದ್ರು ಕೂಡ ನಿಮ್ಮನೆ ಏನು ವಾಡಿಕೆ ಇದೆ ಅಂತ ಕೇಳ್ತಾರೆ. ಆ ಥರ ಏನಾದ್ರು ಒಂದು ಆಚರಣೆ ಮಾಡಬೇಕು ಅಂದರೆ ಹಿರಿಯರು ಏನು ಮಾಡ್ತಾಯಿದ್ರು ಅಂದರೆ, ಶಿಷ್ಟಾಚಾರದಲ್ಲಿ ನಿಮ್ಮನೇಲಿ ಏನಾಯಿತು, ನಿಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, ನೀವೇನು ಮಾಡ್ತಾಯಿದ್ರಿ, ಆ ಥರ ಕೇಳ್ತಾರಲ್ಲ, ಅದು ಮೇಲಯ್ಯ ಶೈವನಗಳು. ಹಿರಿಯರು ಏನು ಮಾಡಿದಾರೋ ಅದನ್ನೇ ನಾವು ಪಾಲಿಸುತ್ತೇವೆ ಅಂಥೇಳಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಕಸ್ಟಮ್ಸ್ ಆ್ಯಂಡ್ ಕನ್ವೆನ್ಷನ್ ಅಂತ ಹೇಳ್ತಾರೆ ಲಾ ಒಳಗೆ, ಅದಕ್ಕೂ ಲೀಗಲ್ ಎಫೆಕ್ಟ್ ಇದೆ. ಕಸ್ಟಮ್ಸ್ ಆ್ಯಂಡ್ ಕನ್ವೆನ್ಷನ್ ಅಂಥದ್ದು ನಿಮ್ಮ ಇದರಲ್ಲಿ ಏನು ಮಾಡ್ತಾಯಿದ್ರು ಅದು ಓಕೆ, ಅದನ್ನೇ ಮಾಡಿ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ನಮ್ಮ ಹಿರಿಯರೆಲ್ಲ ಏನು ಹೇಳಿದ್ರು ಅದನ್ನೇ ನಾವು ಪಾಲಿಸ್ತಾ ಇದ್ದೀವಿ. ಮೇಲಯ್ಯ ಶೈವನಗಳು ವೇಂಡುವನ ಜ್ಞಾಲತ್ತೆಲ್ಲ ನಡುಂಗ ಮುರಲ್ವನ. ಈ ವಿಶ್ವವನ್ನೇ ನಡುಗಿಸುವಂಥ ತೇಜಸ್ಸುಳ್ಳವನೇ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಆಂಡಾಳು ಅವ್ಳಿಗೆ ಏನೇನು ಬೇಕು ಉಪಕರಣಗಳು ಅದ್ರ ಬಗ್ಗೆ ಇವಾಗ ಕೇಳ್ಕೊತಾಳೆ. ಜ್ಞಾನತ್ತೆ ಎಲ್ಲ ನಡುಂಗ ಮುರಲ್ವನ ಪಾಲನ್ನ ವಣ್ಣತ್ತು ಒಂದು ಪಾಂಚಶನ್ಯಮೇ. ಪಾಲನ್ನ ವಣ್ಣತ್ತು ಅಂದರೆ, ಪಾಲ್ ಅಂದರೆ ಹಾಲು, ವಣ್ಣಮ್ ಅಂದರೆ ಹಾಲಿನ ಕಲರ್ ಏನಿದೆ, ಹಾಲಿನ ಕಲರ್ ಬೆಳ್ಳಗಿದೆ. ಹಾಲಿನ ಕಲರ್ ಬೆಳ್ಳಗಿದೆಯಲ್ಲ, ಅದು ಸತ್ವಗುಣಕ್ಕೆ ಪ್ರತೀಕ ಆಯಿತು. ಆ ಹಾಲಿನ ಬಣ್ಣದ ಪಾಂಚಜನ್ಯವೇ. ಪಾಂಚಜನ್ಯ ಅದು ಕೃಷ್ಣನ ಶಂಕದ ಹೆಸರು. ಅದೇ ಶಂಕರ ಅಂದರೆ ಶಂಕವೇ ಅಂತ ಹೇಳ್ಬಿಟ್ಟು
ಪಾಂಚಜನ್ಯ ಮೇಲೆ ಆಂಡಾಳಿಗೆ ತುಂಬ ಒಂಥರ ಒಂದು ಪ್ರೇಮ ಇತ್ತು. ಪಾಂಚಜನ್ಯ ಕೃಷ್ಣಂದು ಇದೆಲ್ಲ ಅಂತ ಹೇಳ್ಬಿಟ್ಟು ಅವಳು ಇನ್ನೊಂದು ಗ್ರಂಥ, ಇವನ್ನ ತಿರುಪಾವೈ ನೋಡ್ತಾ ಇದ್ವಿ, ಅವಳಿಗೆ ಇನ್ನೊಂದು ಗ್ರಂಥ ನಾಚಿಯಾರ್ ತಿರುಮೊഴി ಅಂತ, ಅದರೊಳಗೆ ಅದು ಅವಳಿಗೆ ಕೃಷ್ಣನ ಮೇಲೆ ತುಂಬ ಪ್ರೇಮ ಇದೆ, ಅದನ್ನು ತಿಳಿಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಂತೆ. ಆ ವಿರಹ ತಾಪದಲ್ಲಿ ಇದ್ಲಂತೆ ಅವಳು. ಆವಾಗ ಅವಳು ಮನಸ್ಸಲ್ಲಿ ಅನ್ನಿಸ್ತಂತೆ, ಕೃಷ್ಣನ ಅದರ ತುಟಿಗಳು ವಾಸನೆ ಹೆಂಗಿರುತ್ತೆ, ಅವ್ರ ಬಾಯಿ ಸುವಾಸನೆ ಹೇಗಿರುತ್ತೆ ಅಂತ ಯಾರ ಹತ್ರ ಹೇಳಿದ್ರು, ಯಾರಿಗೆ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಅದು ಅಂದ್ಕೊಂಡಂತೆ. ಭಗವಂತ ಯಾವಲ್ಲಿ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಶಂಖನ ಊದ್ತಾರೆ, ಅದರಿಂದ ಅದನ್ನೇ ಎಲ್ಲ ಆಯುಧಗಳನ್ನು ಬಿಟ್ಬಿಟ್ಟು ಈ ಪಾಂಚಜನ್ಯವನ್ನೇ ಕೇಳ್ತಾಳಂತೆ ಶಂಖ ಹತ್ರ. ಯಾರು? ನಮ್ಮ ಆಂಡಾಳ್. ಅದಕ್ಕೇನು ಕೇಳಿದ್ರು ಅಂದರೆ, ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ ತಿರುಪವಳ செவ்வாய்தான் தித்தித்திருக்குமோ மறுபொசித்த மாதவந்தன் வாய்சுவையும் நாற்றமும் விருப்பத்து கேட்கின்றேன் சொல்லாழி வெಣ್ಸಂಗೆ ಅಂತ ಹೇಳ್ತಾರಂತೆ. ಸೊಲ್ಲಾಳಿ ವೆಣ್ಸಂಗೆ. ವೆಣ್ಸಂಗೆ ಅಂದರೆ ಬೆಳ್ಳಗಿರುವಂಥ ಶಂಖ ಅಂತ. ನನಗೊಂದು ವಿಷಯ ನೀನು ತಿಳಿಸೋದಿಲ್ವಾ ಏನು ಅಂತ ಕೇಳ್ತಂತೆ ಶಂಖ. ಏನು ಗೊತ್ತಾ? ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ, ಪರಮಾತ್ಮ ಅದರಗಳಲ್ಲಿದ ತಾವರೆ ಹೂವಿನ ವಾಸನೆ ಬರುತ್ತಾ ಇಲ್ಲ ಕರ್ಪೂರದ ವಾಸನೆ ಬರುತ್ತಾ ಅಂತ ಕೇಳಿದಂತೆ. ಅದಕ್ಕೆ ಶಂಕ ಹೇಳ್ತಂತೆ, ನೋಡಮ್ಮ ಯಾವ ವೆದೆ ಬರುತ್ತೆ ಗೊತ್ತಿಲ್ಲ, ಆದರೆ ಒಳ್ಳೆ ಸುವಾಸನೆ ಬರುತ್ತೆ ಅಂತ ಹೇಳಿದಂತೆ. ಹೇಳಿದ ತಕ್ಷಣ ಓಕೆ, ಆದರೆ ಸುವಾಸನೆ ಬಿಟ್ಬಿಡು, ವಾಸನೆ ಬಿಟ್ಬಿಟ್ಟು ಅದು ರುಚಿ ಹೇಗಿರುತ್ತೆ ಅಂತ ಕೇಳಿದಂತೆ. ಅದರಗಳ ವಾಸನೆಯ ರುಚಿಯನ್ನು ಬೇರೆ ಯಾರ ಹತ್ರ ಕೇಳ್ಬೋದು ಆ ಸಂಖ್ಯೆ ಅಂದ್ಬಿಟ್ಟು, ವಿರುಪತ್ತು ಕೇಟ್ಕಿಂದ್ರೇನ್ ಸೊಲ್ಲಾಳಿ ವೆಣ್ಸಂಗೆ, ಬೆಳ್ಳಗಿರೋ ಶಂಖವೇ ನನಗೆ ನೀನೇ ಉತ್ತರಿಸ್ಬೇಕು, ಯಾಕೆ ಉತ್ತರಿಸ್ದಲ್ಲ ಅಂದ್ಬಿಟ್ಟು 10 ಭಾಷಣಗಳು, ಒಂದು ದಶಕ ಫುಲ್ಲು ಇದ್ರ ಬಗ್ಗೆ ನಮ್ಮ ಶಂಖ ಪಾಂಚಜನ್ಯ ಬಗ್ಗೆ ಬರೆದಿದ್ದಾಳೆ ನಮ್ಮ ಆಂಡಾಳ್. ಪಾಲನ್ನ ವಣ್ಣತ್ತು ಒಂದು ಪಾಂಚಜನ್ಯವೇ, ಬೆಳ್ಳಗೆ ಸತ್ವಗುಣಕ್ಕೆ ಮಾದಿರಂತ ಪಾಂಚಜನ್ಯವೇ, ಪೋಲ್ವನ ಶಂಖಗಳು ಪೋಯ್ ಪಾಡು ಡಯ್ಯನವೇ. ಈ ಶಂಖಗಳಿಗೆಲ್ಲ ಏನು ಕೆಲಸ ಅಂದರೆ ಶಾಲ ಪೆರುಂಪರೆಗೆ. ಯಾವ ಕೆಲಸ ಇರುತ್ತೆ ಅಂದರೆ, ಯಾರ ಹಸುರನ್ನ ಗೆದ್ರೇನೆ ಬಂದಿರೋ ನಾವೆಲ್ಲರ ನಿನ್ನ ಮಿತ್ರರು ನಿನ್ನನ್ನು ಹುಡುಕೊಂಡು ಬಂದಿದ್ದೀವಪ್ಪ ಅಂತ ಇವರೆಲ್ಲ ಹೇಳ್ತಾರಂತೆ ಗೋಪಿಯರೆಲ್ಲ. ಶಾಲ ಪೆರುಂಪರೆಯೇ ಪಲ್ಲಾಂಡು ಇಶೈಪಾರೆ, ಪರೆ ಅನ್ನುವ ವಾದ್ಯದಿಂದ ಧ್ವನಿ ಹೊಡಬೇಕು, ಪಲ್ಲಾಂಡನ್ನು ನಾವೆಲ್ಲ ಹಾಡಬೇಕು. ಗೋಪಿಗಳು ಶಾಲ ಪೆರುಂಪರೆಯೇ ಪಲ್ಲಾಂಡು ಇಶೈಪಾರೆ, ಕೋಲ ಬೆಳಕೆ ಅಂತ ಹಿರಿಯವೆಲ್ಲ ದೀಪವಾಗಿದ್ದ ಪರಮಾತ್ಮನೇ ಕೋಲ ಬೆಳಕೆ ಕೊಡಿಯೇ ವಿಧಾನವೇ. ಯಾವುದೆಲ್ಲ ಮಂಗಳಕಾರದ ವಸ್ತು ಇದೆಯೋ, ಯಾವುದೆಲ್ಲ ಒಂದು ವ್ರತಕ್ಕೆ ಕೀರ್ತಿಯನ್ನು ಕೊಡುತ್ತೋ ಅವನ್ನೆಲ್ಲ ಆಂಡಾಳಲ್ಲಿ ತಿಳಿಸ್ತಾ ಇದ್ದಾಳೆ. ಕೋಲ ಬೆಳಕೆ ಕೊಡಿಯೇ ವಿಧಾನವೇ ಅಂತ. ಬೆಳಕು ಅಂದರೆ ಏನು? ದೀಪ. ದೀಪ ನಮಗೆ ಬೆಳಕನ್ನು ಕೊಡುತ್ತೆ, ಜ್ಞಾನವನ್ನು ನೀಡುತ್ತೆ. ಅದು ಒಂದು ಆಚಾರ್ಯರ ಸ್ಥಾನ ಇದ್ದಂಗೆ ದೀಪ. ನೆಕ್ಸ್ಟು ಕೊಡಿಯೇ. ಕೊಡಿಯೇ ಅಂದರೆ ಧ್ವಜ. ಧ್ವಜ ನಮಗೇನು ತೋರಿಸುತ್ತೆ? ಗೆಲುವನ್ನು ಸೂಚಿಸುತ್ತೆ, ವೀರಲಕ್ಷ್ಮಿಯನ್ನು ತೋರಿಸುತ್ತೆ. ವಿಧಾನಮೇ ಅಂದರೆ ಛತ್ರಿ ಆಗಿರುತ್ತೆ, ನಮಗೆ ಆಶ್ರಯವಾಗಿರುತ್ತೆ. ಆಲಿ ನಿಲಯಾಯ್. ಆಲಿ ನಿಲಯಾಯ್ ಅಂದರೆ ಎಲ್ಲ ಗುಣಗಳುಳ್ಳವನು ನೀನು ಅಂತ ಆಂಡಾಳ್ ಪರಮಾತ್ಮನ ನೋಡಿದ ತಕ್ಷಣ ಹೇಳ್ತಾಳಂತೆ, ನೀನು ಸಾಧಾರಣವಾದ ವ್ಯಕ್ತಿಯಲ್ಲ. ಆಲಿ ನಿಲಯಾಯ್. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ತಿರುಪಾಣಾಳ್ವಾರು ತನ್ನ ಆಳ್ವಾರು ಅಮಲನಾದಿ ಪಿರಾನ್ ಅಂತಿದೆ, ಅದರಲ್ಲಿ ஆலமா நிறத்தினிலைமேல் ஒரு பாலகனாய் ஞானமேழும் உண்டான் அரங்கத்தರವಿ ನಡೆಯಾನ್. ಅವರು ಇದು ಪಟಪಸ್ಥಿತಿ ಆಲಮರದ ಬಗ್ಗೆ ಆ ಮಗು ಮಾಡ್ತೀರಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಈಗ ಏನು ಇದರಲ್ಲಿ ಏನಂತ ಅಂದರೆ, ಭಗವಂತನ ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲರೂ ತೊಗೊಂಡು ಅವ್ರ ಹೊಟ್ಟೆಯಲ್ಲಿ ಉದರದಲ್ಲಿ ಇಟ್ಕೊಂಡ್ಬಿಟ್ಟ ಅಂತೇಳಿ ಹೇಳ್ತಾರೆ ಇದರಲ್ಲಿ. ಅದೇನೇ ಇಲ್ಲಿ ಬರೋದು. ಇದಕ್ಕೆ ನಮ್ಮ ಮಾರ್ಕಂಡೇಯ ಮುನಿಗಳು ಹೇಳಿದ್ರಂತೆ, ಅವ್ರ ಬಗ್ಗೆ ಏನು ಅರ್ಥ ಇಲ್ಲ, ಅವ್ರಿಗೊಂದು ಐಡಿಯಾ ಬೇಕಿತ್ತು ನಿಜವಾ ಅಂತ. ಅದಕ್ಕೆ ಭಗವಂತ ಒಂದು ಲೀಲೆ ಮಾಡಿ ತೋರಿಸ್ತಾನೆ. ಈ ಥರ ಎಲ್ಲರೂ ನನ್ನ ಉದರದಲ್ಲಿ ಇದ್ದೀರಾ ಅನ್ನೋದಕ್ಕೆ ಮಾರ್ಕಂಡೇಯ ಋಷಿಗಳಿಗೆ ಒಂದು ಲೀಲೆ ಏನು ಮಾಡ್ದ ಅಂತೇಳಿ, ಪ್ರಳಯ ಕಾಲ ಹೇಗಿರುತ್ತೆ ಅಂತ ವಿಚಾರ ಮಾಡ್ತಾ ಇದ್ರಂತೆ. ಆಗ ಭಗವಂತ ತೋರಿಸ್ತೀನಂತೆ, ಕಣ್ಣು ಮುಚ್ಕೊಂಡ್ರಂತೆ. ಕಣ್ಣು ತೆಗಿ ಅಂತ ನೋಡಿದ್ರೆ, ಕಣ್ಣು ಮುಚ್ಚಿ ಕಣ್ಣು ತೆಗಿ ನೋಡಂತ ಹೇಳಿದ್ರಂತೆ. ಭಗವಂತ ಮಾರ್ಕಂಡೇಯರಿಗೆ ನೋಡ್ತಾರಂತೆ, ಗುಡ್ಡಗಳು ಬೀಳ್ತಾ ಇದೆ, ಒಂದಕ್ಕೊಂದು ಡಿಕ್ಕಿ ಹೊಡ್ತಾ ಇದೆ, ಮರಗಳೆಲ್ಲ ಉರುಳಿ ಬೀಳ್ತಾ ಇದೆ, ನದಿಗಳು ಅವ್ರಿಗೆ ಹೋಗಿ ಸೇರುವ ಸಾಗರಕ್ಕೂ ಏನು ವ್ಯತ್ಯಾಸನೇ ಇಲ್ಲ, ಎಲ್ಲೆಲ್ಲೂ ನೀರು, ಓಷನ್ ಆಫ್ ಡೆಲ್ಯೂಜ್ ಅಂತಾರೆ, ಅಲ್ಲಿ ಥರ ಪ್ರಳಯ ಥರ ಎಲ್ಲ ಕಡೆಯಿಂದ ಎಲ್ಲ ತೇಲ್ತಾ ಇದೆ ಅಂತ. ಹಂಗೇನೆ ಎಲ್ಲಿದ್ದೇನೆ ಅಂತ ಮಾರ್ಕಂಡೇಯನಿಗೆ ಗೊತ್ತಾಗ್ತಾನೆ ಇಲ್ವಂತೆ. ಬೆಳಕು ಇಲ್ಲ, ಅಮಾವಾಸ್ಯೆ ರಾತ್ರಿ ಇದ್ದಂಗೆ ಹೀಗೆ ಹಾಗೆ ನೀರಾಡುತ್ತಾ ಹೋಗ್ತಾರೆ, ಈಜ್ತಾ ಹೋಗ್ತಾ ಇದ್ದಾರಂತೆ. ಆಗ ಒಂದು ತೀರದಲ್ಲಿ ಒಂದು ಆಲದ ಎಲೆ ಕಾಣಿಸುತ್ತಂತೆ. ಆ ಆಲದ ಎಲೆ ಮೇಲೆ ನೋಡಿದ್ರೆ ಒಂದು ಪುಟ್ಟ ಮಗು ಕೂತಿಯಂತೆ.
ಆ ಮಗು ಬಹಳ ಸುಂದರವಾಗಿತ್ತಂತೆ, ನೀಲ ರತ್ನದ ಥರ ಜ್ವಲಿಸ್ತಾ ಇತ್ತಂತೆ. ಯಾರು ಅಂತ ಮಾರ್ಕಂಡೇಯರು ವಿಚಾರಿಸಿದಂತೆ ಆ ಮಗುವನ್ನು. ಆವಾಗ ಆ ಮಗು ಇತ್ತಂತೆ ಚಕ್ ಅಂತ ತೊಗೊಂಡು ಬೆರಳನ್ನು ತೊಗೊಂಡು ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಬೆರಳನ್ನು ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡು ಚೀಪಕ್ಕೆ ಶುರು ಮಾಡಿಬಿಡ್ತಂತೆ ಆ ಮಗು. ಆವಾಗ ತಾನೇ ಹೇಳ್ತಂತೆ ಆ ಶಿಶು, ಇದಷ್ಟಕ್ಕೂ ಕಾರಣ ನಾನೇ ಕಣೋ ಅಂತೇಳಿ ಮಾರ್ಕಂಡೇಯಗೆ ಆ ಮಗು ಹೇಳ್ತಂತೆ. ಮಾರ್ಕಂಡೇಯರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ತಿರ್ಗಾ ಏನಪ್ಪ ಆ ಮಗು, ಆಗ ಅವನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿನ ತೋರಿಸ್ತಾರಂತೆ. ತೋರಿಸ್ಬಿಟ್ಟು ಹೇಳ್ತಾರಂತೆ, ಮಹಾಲಕ್ಷ್ಮಿ ಇದ್ದಾಳಲ್ಲ, ಇದು ಶ್ರೀಯಪತಿಯಾದ ನಾರಾಯಣನೇ ಅಲ್ಲವೇ ಅಂತ ಹೇಳಿ ಅದು ಮುಗಿಸೋದ್ರೊಳಗೆ ಆ ಮಗು ಮಾರ್ಕಂಡೇಯನ ಬಾಳೊಳಗೆ ಎತ್ಕೊಂಡ್ಬಿಡ್ತಂತೆ. ಹೆಂಗೆ ನಮ್ಮ ಇದು ಸಕ್ಷನ್ ಮಾಡುತ್ತಲ್ಲ ವ್ಯಾಕ್ಯೂಮ್ ಕ್ಲೀನರ್, ಆ ಥರ ಒಂದು ಇತ್ತೊಳಗೆ ಗೆಳ್ಕೊಂಡ್ಬಿಡ್ತಂತೆ. ಹಾಗೆ ಮಾರ್ಕಂಡೇಯರು ಭಗವಂತನ ಉದರಕ್ಕೆ ಹೋಗ್ಬಿಟ್ರು. ಒಳಗೆ ಹೋಗಿದ ತಕ್ಷಣ ನೋಡ್ತಾರಂತೆ, ಅಲ್ಲಿ 2 ಪರ್ವತಗಳು, ಒಂದು ನದಿ, ಒಂದು ಸಮುದ್ರ, ಸುತ್ತಲೂ ಮರಗಳು, ಒಂದು ಆಶ್ರಮದ ಹೊರಗಡೆ ಒಬ್ಬರು ತಪಸ್ ಮಾಡ್ತಾ ಇದ್ದಾರೆ. ಅದು ಯಾರಪ್ಪ ಅದು ತಪಸ್ ಮಾಡ್ತಾರೆ ಅಂದರೆ, ಅದು ಈ ಮಾರ್ಕಂಡೇಯನೇ ತಪಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೆ. ಮಾರ್ಕಂಡೇಯ ಮುನಿನೇ ಮಾರ್ಕಂಡೇಯನ ನೋಡ್ತಾ ಇದ್ದಲ್ಲ, ಇದೇನು ಕಾಣಿಸ್ತಾ ಇದೆ ಅಂತೇಳಿ ಏನೂ ಅರ್ಥ ಆಗ್ತಾ ಇಲ್ವಂತ ನನಗೆ. ಆ ಥರ ನೆನಪಿಸಿ ನೋಡ್ಕೊಳ್ಳೋದ್ರೊಳಗೆ ಮೊದಲಿದ್ದ ಸ್ಥಾನಕ್ಕೆ ವಾಪಸ್ ಬಂದುಬಿಟ್ರಂತೆ, ಬ್ಯಾಕ್ ಟು ಸ್ಕ್ವೇರ್ ಒನ್. ಅವ್ರು ಹೆಂಗಿದ್ರು ಹಂಗೆ ಭಗವಂತ ಅಷ್ಟನ್ನು ಅವನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ತೋರಿಸಿದ ಮಾರ್ಕಂಡೇಯನಿಗೆ. ಈ ವೃತ್ತಾಂತದಲ್ಲಿ ಎಲ್ಲರೂ ಅದರಲ್ಲಿ ಇದೆ ಅಂತೇಳಿ ಅರುಳ್ ಏಲೋರ್ ಎಂಪಾವ ಅಂತೇಳಿ ಈ ಹಾಲಿನೆಲೆಯ ಬಗ್ಗೆ ತುಂಬ ಮಾರ್ಕಂಡೇಯ ವೃತ್ತಾಂತ ನಮಗೆ ತಿಳಿಸುತ್ತೆ. ಎಲ್ಲ ಭಗವಂತನ ಉದರದಲ್ಲಿದ್ವಿ ಪ್ರಳಯ ಕಾಲದಲ್ಲಿ ಅಂತ. ಈಗ ಈ ಪಾತ್ರದಲ್ಲಿ ನಮ್ಗೆ ಏನೇನು ಲೆಸನ್ಸ್ ಫಾರ್ ಅನುಷ್ಠಾನವಿದೆ ನೋಡೋಣ. ನಮ್ಮ ಭಾರತ ಒಂದು ಪುಣ್ಯ ಭೂಮಿ, ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟಿರುವಂಥ ಭೂಮಿ, ವಿಶ್ವಕ್ಕೆ ದಿವ್ಯತೆ ನಮ್ಮ ಒಳಗಡೆ ಇದೆ ಅಂತ ತೋರಿಸಿಕೊಟ್ಟಿರುವಂಥ ಭೂಮಿ. ಈ ವಿಶ್ವದಲ್ಲೆಲ್ಲ ಅತಿ ಉತ್ತಮವಾಗಿರುವಂಥ ಭಗವಂತ ಅವಂತರ ಮಾಡಿದಂಥ ಭೂಮಿ ನಮ್ಮ ಭೂಮಿ, ಭಾರತ ಭೂಮಿ. ಅಂತಹ ಭಾರತ ಭೂಮಿಯಲ್ಲಿ ನಮ್ಮ ಪ್ರಾಚೀನ ಸಂಪ್ರದಾಯ ಎಡೆಬಿಡದೆ ಹರಿತಾ ಬಂದಿದೆ. ಆ ಪ್ರಾಚೀನ ಸಂಪ್ರದಾಯವನ್ನು ಅವಲಂಬಿಸಿಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೀವನದ ಧ್ಯೇಯವನ್ನು ನಾವು ಸಾಧಿಸುವುದಕ್ಕೆ ಪ್ರಸ್ಥಾನ ಮಾಡಿದರೆ ಆವಾಗ ಜೀವನದಲ್ಲಿ ಖಚಿತವಾಗಿ ನಾವು ಉತ್ತೀರ್ಣದ ಕಡೆ ಹೋಗ್ತೀವಿ ಅನ್ನುವ ತಾತ್ಪರ್ಯ ಇವತ್ತಿನ ಪದ್ಯದಲ್ಲಿ ಮೇಲಯ್ಯ ಸೈವನಗಳು ವೇಂಡುವನ ಕೇಟಿಯೇಲ್. ಮೇಲಯ್ಯ ಸೇವನಗಳು ಅಂತ ಹೇಳಿದ್ರೆ ಸಂಪ್ರದಾಯದ ಹಿರಿಯರು, ಏನ್ಷಂಟ್ ಇಂಡಿಯನ್ ವಿಸ್ಡಮ್ ಅಂತ ಹೇಳ್ತೀವಿ ಇದಕ್ಕೆ. ಅಂತಹ ಒಂದು ಗ್ರಂಥಗಳು ಭಗವಂತ ಪರಮ ಸೌಲಭ್ಯದಿಂದ ವಾತ್ಸಲ್ಯ ಪರಿಪೂರ್ಣದಿಂದ ನಮಗೆ ಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಅದು ಹೆಂಗೆ ಅಂತ ಹೇಳಿದ್ರೆ ಹರಿದುಕೊಂಡು ಬಂದು ಕೊಡ್ತಾನೆ. ಸಂಸ್ಕೃತದಲ್ಲಿರುವ ಶಾಸ್ತ್ರವನ್ನೆಲ್ಲ ನಮಗೆ ಅರ್ಥ ಆಗಬೇಕು ಅಂತೇಳಿ ಭಾರತ ಭೂಮಿಲಿಂದ ಒಂದೊಂದು ರಾಜ್ಯದಲ್ಲೂ ಆಳ್ವಾರುಗಳು, ದಾಸರು, ಸಂತರು ಅಂತೆಲ್ಲ ಅವತಾರ ಮಾಡಿಸಿ ನಮಗೆ ಸುಲಭವಾಗಿರುವಂಥ ಭಾಷೆಗಳಲ್ಲಿ ಆ ತತ್ವವನ್ನು ಅರ್ಥ ಮಾಡಿಸಿದ್ದಾನೆ ಅಂತ ತಾತ್ಪರ್ಯ ಶ್ರೀಮದ್ ಭಾಗವತ ಇತ್ಯಾದಿ ಗ್ರಂಥಗಳು ನಮಗೆ ಹೇಳುತ್ತೆ. ಅಂತಹ ಮೇಲಯ್ಯ, ಅಂತಹ ಸಂತರು, ಅಂತಹ ಆಳ್ವಾರ್ಗಳು ಅಂತ ದಾಸರು ನಮಗೆ ಸಂಪ್ರದಾಯಬದ್ಧವಾಗಿ ಆಚಾರ್ಯರ ಮೂಲಕ ಈ ಸಂಸ್ಕೃತಿ ಸಂಪ್ರದಾಯ ಹರಿದುಕೊಂಡು ಬಂದಿದೆ. ಅದನ್ನು ನಮಗೆ ಮೊದಲು ಕೊಟ್ಟಿರುವನು ಲಕ್ಷ್ಮೀನಾಥ. ಅದಕ್ಕೋಸ್ಕರನೇ ಸಂಪ್ರದಾಯದಲ್ಲಿ ನಾವು ಹೇಳ್ತೀವಿ, ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಅಂತ ದಿನಾ ನಾವು ಯಾವಾಗ ದಿವ್ಯ ಪ್ರಬಂಧ ಮಾಡ್ತೀವೋ ಶುರು ಮಾಡುವಾಗಲೇ ಇದು ಹೇಳ್ತೀವಿ. ಅದರಿಂದ ನಮಗೆ ಫಸ್ಟ್ ಬಂದಿರೋದು ಲಕ್ಷ್ಮೀನಾಥನಿಂದ ಇದು ಪರಂಪರೆ ಅಂತೇಳಿ. ಭಗವಂತ ಹರಿದುಕೊಂಡು ಬರ್ತಾನೆ, ವಿಭವ ನೆಲೆಯಲ್ಲಿ ಬೇರೆ ಬೇರೆ ಅವತಾರಗಳನ್ನು ಮಾಡಿ ಈ ಭೂಮಿಯನ್ನು ಪಾವನಗೊಳಿಸ್ತಾನೆ. ಅಂತಹ ಭಗವಂತನ ಅವತಾರ ಸೌಲಭ್ಯ ಪರಿಪೂರ್ಣ ಅವತಾರ. ಅವನ ಒಂದು ನಾರಾಯಣತ್ವವನ್ನು, ಅವನ ನಮ್ಮ ಜೊತೆ ಇರೋ ಎಡಬಿಡದ ಸಂಬಂಧವನ್ನು ಅದು ತಿಳಿಸುತ್ತೆ ನಮಗೆ. ಆ ಸೌಲಭ್ಯವನ್ನು ಮಾಲೆ ಅಂತ ಪದ ಇವತ್ತಿಂದು ತಿಳಿಸುತ್ತೆ. ಗಾಡ್ GOD ಅಂತಿದೆ. ಆ GOD ಗಾಡ್ 3 ಲೆಟರ್ಸ್ ಇದೆ, ಆಲ್ಫಾಬೆಟ್ಸ್. ಆ 3ಕ್ಕೂ ನಮ್ಮ ಆಲ್ಫಾಬೆಟ್ಸ್ಗೆ ಸಂಖ್ಯೆ ಕೊಟ್ಟರೆ 1 2 3 A 1 B C ಆ ಥರ ಕೊಟ್ಕೊಂಡು ಹೋದರೆ GOD 3 ಸೇರಿಸಿದ್ರೆ ಅದರ ಅಡಿಷನ್ ಎಷ್ಟು ಬರುತ್ತೆ ಅಂದರೆ 26 ಅಂತೆ. ಆಂಗ್ಲ ಭಾಷೆಯಲ್ಲಿ 26 ಬರುತ್ತೆ. ಅದು GOD. ಇವತ್ತಿನ ಪದ್ಯ 26ನೇ ಪದ್ಯ ನಮಗೆ. ಅದು ಭಗವಂತನ ಸ್ವರೂಪ ನಿರೂಪ ಧರ್ಮವನ್ನು ಆಂಡಾಳ್ ಇಲ್ಲಿ ತಿಳಿಸಿದ್ದಾಳೆ. ವಾಟ್ ಈಸ್ ಗಾಡ್ಸ್ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಯಾರೋ ಕೇಳ್ತಾರೆ. ದೇವರು ಅನ್ನೋದಕ್ಕೆ ಏನು ಅಂದರೆ ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳ್ತಾರೆ. ಅದರಲ್ಲಿ ಪರತ್ವದಲ್ಲಿ ಸತ್ಯಂ ಜ್ಞಾನಂ ಅನಂತವನ್ನು ತೋರಿಸಿದರೆ ನಮಗೇನು ಪ್ರಯೋಜನ? ಅದಕ್ಕೋಸ್ಕರ ಹೇಳ್ತಾರೆ ಅವನ ನಿಜವಾದ ಐಡೆಂಟಿಫಿಕೇಷನ್ ಮಾರ್ಕ್ ಇದಲ್ಲ, ಸತ್ಯಂ ಜ್ಞಾನಂ ಅನಂತಮಲ್ಲ. ನಮಗಾಗೋದಿಲ್ಲ. ನಮ್ಮನ್ನೆಲ್ಲ ಕೈ ಹಿಡಿಯೋದಕ್ಕೆ ಇಳಿದು ಬರ್ತಾನೆ ಆ ಪರಮಾತ್ಮ. ಆ ಸೌಲಭ್ಯವನ್ನು ತೋರಿಸುತ್ತಾನೆ, ಆ ವಾತ್ಸಲ್ಯವನ್ನು ತೋರಿಸ್ತಾನೆ. ಸುಲಭನಾಗಿ ನಮ್ಮ ಬಳಿ ಆ ಪರಮಾತ್ಮ ಇದು ಸೌಶೀಲ್ಯ ಪರಿಪೂರ್ಣನಾಗಿರ್ತಾನೆ. ಅದನ್ನು ಮಾಲೆ ಅಂತ ಅನ್ನುವ ಪದದಿಂದ ತಿಳಿದುಕೊಳ್ಳಬಹುದು.
ನಾವು ನಮ್ಮ ಜೀವನದಲ್ಲಿ ಮುಮುಕ್ಷತ್ವದ ಕಡೆ ಹೋಗಬೇಕು ಅಂದರೆ ಸೌಶೀಲ್ಯ ಆ್ಯಂಡ್ ಸೌಲಭ್ಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಮಾಲೆ ಅಂತ ಹೇಳಿದರೆ ಭಕ್ತರ ಮೇಲೆ ಯಾರಿಗೆ ವ್ಯಾಮೋಹ ಇರುತ್ತೋ ಅವನು ಮಾಲ್ ಅಂದರೆ ಏನು? ಯಾರು ಏನೇನು ಕೇಳ್ತಾರೋ ಅವರಿಗೆ ಹಿತವಾಗಿರುವುದಂತಲೂ ಕೊಡುವನು, ಅವನು ಮಾಲ್ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಎಲ್ಲವೂ ಯಾರಲ್ಲಿ ಇದೆಯೋ, ಯಾರಲ್ಲಿ ಅಂತರ್ಗತವಾಗಿದೆಯೋ ಅವನೇ ಮಾಲ್. ಭಗವಂತ ಎಲ್ಲ ಇದ್ದೀವಿ ಅವನ ಹತ್ರ, ಅವನೇ ಎಲ್ಲರಲ್ಲೂ ಇದ್ದಾನೆ ಅನ್ನೋದು, ಅದರಿಂದ ಒಂದು ಮಾಲ್ ಅಂತ. ಅದೇ ಮಾಲ್ ಅಂತ ಪದ ಇವತ್ತು ಭಾಳ ನಮ್ಮೆಲ್ಲರೂ ಕೇಳ್ತಾನೆ ಇರ್ತೀವಲ್ಲ, ಇಲ್ಲಿದೆಲ್ಲ ಫೋರಮ್ ಮಾಲ್, ಮಂತ್ರಿ ಮಾಲ್, ಪ್ರೆಸ್ಟೀಜ್ ಮಾಲ್, ಎಲ್ಲ ಮಾಲು ಅದೇ ಮಾಲೆ. ಆ ಮಾಲೆಲ್ಲ ನಿಮಗೆ ಪದಾರ್ಥಗಳು ಸಿಗುತ್ತೆ. ಇಲ್ಲಿ ಭಗವಂತ ನೀವು ಕೇಳಿದ್ ಕೊಡ್ತಾನೆ, ಅಷ್ಟೇ ಡಿಫ್ರೆನ್ಸು ಅಂತೇಳಿ ಇಲ್ಲಿ ಹೇಳ್ತಾರೆ. ಏಕೆಂದರೆ ಹೂಮ್ ವಿ ಕ್ಯಾನ್ ಓನ್, ಇವಾಗ ಇದರಲ್ಲಿ ನಾವು ಏನು ಬೇಕು, ಹೂಮ್ ವಿ ಕ್ಯಾನ್ ಓನ್, ಈ ಪ್ರಾಪರ್ಟಿ ಅಲ್ಲ, ಒನ್ಲಿ ಪರ್ಸನ್ ವಿ ಕ್ಯಾನ್ ಓನ್ ಈಸ್ ಗಾಡ್, ನಥಿಂಗ್ ಎಲ್ಸ್ ಅಂತ ಹೇಳ್ತಾರೆ. ಒನ್ಲಿ ಪರ್ಸನ್ ವಿ ಕ್ಯಾನ್ ಓನ್ ಈಸ್ ಗಾಡ್, ನಥಿಂಗ್ ಅದರ್ ದೆನ್ ಗಾಡ್. ಏಕೆಂದರೆ ಬಾಕಿ ಎಲ್ಲ ಶರೀರ ಸಂಬಂಧದಿಂದ ಏರ್ಪಡಿಸಿಕೊಂಡಿರುವುದು, ಭಗವಂತ ಒಬ್ಬನೇ ಆತ್ಮ ಸಂಬಂಧದಿಂದ ಏರ್ಪಡಿಸಿಕೊಂಡಿರುವವರು. ಅದರಿಂದ ಗಾಡ್ ಈಸ್ ಅದು ಒನ್ಲಿ ಪರ್ಸನ್ ವಿ ಕ್ಯಾನ್ ಓನ್ ಈಸ್ ಗಾಡ್ ಅಂತೇಳಿ. ಆತ್ಮ ಸಂಬಂಧ ಶಾಶ್ವತ, ಆತ್ಮ ಶಾಶ್ವತ. ಅದಕ್ಕೆ ಭಗವಂತ ಒಬ್ಬನನ್ನೇ ನಾವು ಜೀವನದಲ್ಲಿ ಎಡೆಬಿಡದೆ ಸಂಬಂಧವಾಗಿ ಏರ್ಪಡಿಸಿಕೊಳ್ಳಬಹುದು ಅಂತ ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಹೇಳ್ತಾನೆ, ಪೀಪಲ್ ಶುಡ್ ಸಿ ಮೀ ಆಸ್ ದೇರ್ ಓನ್, ಪೀಪಲ್ ಶುಡ್ ಸಿ ಮೀ ಆಸ್ ಎ ಚೈಲ್ಡ್, ಪೀಪಲ್ ಶುಡ್ ಸಿ ಮೀ ಆಸ್ ಎ ಪರ್ಸನ್ ಸರ್ವಿಂಗ್ ದೆಮ್. ದಟ್ ಈಸ್ ದ ಓನ್ಲಿ ಅಜೆಂಡಾ ಆಫ್ ಗಾಡ್ ಕಮಿಂಗ್ ಡೌನ್ ಅಂತೇಳಿ ಕೃಷ್ಣನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಅದನ್ನು ನಾವು ತಿಳ್ಕೋಬೇಕು. ಅಂತಹ ಮಾಲ್ ಅವನೇ ಮಣಿವಣ್ಣ ಅಂತ ಹೇಳ್ತಾರೆ. ನಾವು ಸುಲಭವಾಗಿ ನಮ್ಮಲ್ಲಿ ಯಾರನ್ನು ಇಟ್ಟುಕೊಳ್ಳಬಹುದು, ಅಂತಹ ಒಂದು ಮಣಿ ನಮ್ಮ ಬಳಿ ಇದ್ದರೆ ಅದು ನಮ್ಮಲ್ಲಿಯೇ ಇರುತ್ತದೆ ಮತ್ತು ನಮ್ಮ ಅಂತಸ್ತನ್ನು ಹೆಚ್ಚಿಸುತ್ತದೆ. ಆ ಮಣಿವಣ್ಣ ಅಂತ ಹೇಳಿದರೆ ಯಾರು ಸುಲಭನಾಗಿ, ಯಾರು ಮಣಿ ರೂಪದಲ್ಲಿ ಸೌಲಭ್ಯ ಪರಿಪೂರ್ಣನಾಗಿ ನಮ್ಮಲ್ಲಿ ಇದ್ದು ನಮ್ಮ ಅಂತಸ್ತನ್ನು ಹೆಚ್ಚಿಸ್ತಾನೋ ಅಂತಹ ಮಣಿವಣ್ಣನೇ ಅಂತ ಹೇಳಿಬಿಟ್ಟು ಇಲ್ಲಿ ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ಇವತ್ತು ಮತ್ತು ನಾಳೆ ಪದ್ಯದಲ್ಲಿ ಭಗವಂತನ ಹತ್ರ ಯಾಚನೆ ಮಾಡುವಂಥದ್ದು, ಭಗವಂತನ ಹತ್ರ ಕೇಳ್ತಾ ಇರೋದು. ಏನು ಕೇಳಬಾರ್ದು ನಾವು ಹೇಳ್ತೀವಿ, ಈ ನಾವು ಭಗವಂತ ಹೋಗ್ಬಿಟ್ಟು ಏನು ಕೇಳಬಾರ್ದು ಅಂತ ಶಾಸ್ತ್ರ ಸಂಪ್ರದಾಯ ಹೇಳುತ್ತೆ. ಆದರೆ ಏನನ್ನು ನಾವು ಕೇಳ್ಕೋಬೇಕು ಅಂತ ಪ್ರಶ್ನೆಗೆ ಇಲ್ಲಿ ಆಂಡಾಳ್ ಹೇಳ್ತಾ ಇದ್ದಾಳೆ. ಏನು ಕೇಳಬೇಕು, ನಾವು ಏನು ಕೇಳಬಾರ್ದು, ನಮ್ಮ ಲೋಕಲ್ ಥಿಂಗ್ಸು, ಮಂಡೇನ್ ಥಿಂಗ್ಸು, ನಮ್ಮ ಡೈಲಿ ಥಿಂಗ್ಸ್ ಕೇಳಬಾರ್ದು. ಇಲ್ಲಿ ಆಂಡಾಳ್ ಹೇಳ್ತಾಳೆ ಏನನ್ನು ಕೇಳಬೇಕು ಅಂತ. ಆಂಡಾಳ್ ಏನು ಹೇಳ್ತಾಳೆ ಅಂದರೆ, ಮೇಲಯ್ಯಾರ್ ಸೈವನಗಳು ವೇಂಡುವನ ಕೇಟಿಯೇಲ್. ಮೊದಲು ಅವಳು ಭಗವಂತನ ಪರಿಚಯವನ್ನು ಕೊಡ್ತಾಳೆ. ಭಗವಂತನನ್ನು ನೀ ಸ್ವಾಮಿ ಕೊಡು ಅಂತ ಕೆಳಗಡೆ ಲೆವೆಲಲ್ಲಿ ಇಟ್ಕೊಂಡು ನಾವು ಕೇಳಿದರೆ ನಮಗೇನಿತ್ತೋ ಅದನ್ನು ನೀವು ಕೊಡ್ತೀರಾ, ಗ್ಯಾರಂಟಿ. ಆದರೆ ಭಗವಂತನ ಸೌಲಭ್ಯ ಪರಿಪೂರ್ಣ ನಾವು ಎಣಿಸಿ ಅವನನ್ನು ಲೋಕಕ್ಷೇಮಾರ್ಥಕ್ಕಾಗಿ ಕೇಳಿದರೆ ಭಗವಂತ ಎಲ್ಲರಿಗೂ ಅನುಗ್ರಹವಾಗುವ ಹಾಗೆ ಅವನು ಕೊಡ್ತಾನೆ ಅಂತ ಹೇಳಿಬಿಟ್ಟು ಯಾವ ಥರ ಭಗವಂತನ ಬಳಿ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ತತ್ವವನ್ನು ಇವತ್ತಿನ ಮತ್ತು ನಾಳೆಯ ಪದ್ಯದಲ್ಲಿ ಆಂಡಾಳ್ ತಿಳಿಸಿದ್ದಾಳೆ. ನಾಳಿನ ಪದ್ಯಗಳಲ್ಲಿ ಹೊರಮುಖಕ್ಕೆ ಒಡಗಳನ್ನು ಕೇಳ್ತಾಳೆ. ತೋಡೆ, ಸೆವಿಪು ಅಂತೆಲ್ಲ ಸುಮ್ಮನೆ ಆ ಬಾಹ್ಯಕ್ಕೆ ಅದಕ್ಕೆ ಇಂಟರ್ ಮೀನಿಂಗ್ ತುಂಬ ಇದೆ. ನಾಳೆ ಒಡವೆಗಳನ್ನೆಲ್ಲ ಕೇಳ್ತಾಳೆ. ಅದು ಏನು ತೋಳ್ವಳೆ, ತೋಡೆ, ಸವಿಪು ಅಂತ ಕೇಳ್ತಾಳೆ. ಅವೆಲ್ಲ ಏನು ಔಟರ್ ಮೀನಿಂಗ್ ಏನು, ಇನ್ನರ್ ಮೀನಿಂಗ್ ಏನೆಲ್ಲ ನಾಳೆ ನೋಡೋಣ. ಮಾರ್ಗಳಿ ನೀರಾಡುವಾನ್ ಮೇಲಯ್ಯ ಸೈವನಗಳು ವೇಂಡುವನ ಕೇಟಿಯೇಲ್. ಈ ಮಾರ್ಗಶೀರ್ಷ ಮಾಸ ಕೃಷ್ಣವರ್ತದಲ್ಲಿ ನಮ್ಮ ಹಿರಿಯರು ನಮಗೆ ಸಂಪ್ರದಾಯಬದ್ಧವಾಗಿ ಕೆಲವು ತತ್ವಗಳನ್ನು ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡುವಂತೆ ಹೇಳಿದ್ದಾರೆ. ವೇಂಡುವನ ಕೇಟಿಯೇಲ್ ನಾಲತ್ತೆಯೆல்லாம் ನಡುಂಗು ಮುರಲ್ವನ್ನ ಪಾಲನ್ನ ಮಣ್ಣತ್ತು ಒಂದು ಪಾಂಚಶನ್ಯಮೇ. ಇಲ್ಲಿ ಪಾಲ್ ಅಂತ ಅವೆಲ್ಲ ನೋಡಿದ್ರೆ ಹಾಲು ಅಂತೇಳಿ, ಅನ್ನಮ್ ಅಂತ ಹೇಳಿದ್ರೆ, ಅನ್ನಮ್ ಅಂದರೆ ನಮ್ಮ ತಮಿಳು ಅನ್ನ ಅಂತ ಹೇಳ್ತೀವಿ ಇದಕ್ಕೆ ಅನ್ನಕ್ಕೆ. ಅದು ಅನ್ನಮ್ ಅಂದರೆ ಹಂಸ ಪಕ್ಷಿ ಅಂತ ಆಗುತ್ತೆ. ಹಂಸ ಪಕ್ಷಿನೂ ಬೆಳ್ಳಗಿರುತ್ತೆ, ಹಾಲು ಬೆಳಗಿರುತ್ತೆ. ಅದೇ ಥರ ಪಾಂಚಜನ್ಯ ಅನ್ನೋ ಶಂಖನೂ ಬೆಳಗ್ಗೆ ಇರುತ್ತೆ. ಹಂಸ ಪಕ್ಷಿ ಒಂದು ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತೀವಿ. ಅದು ಏನು ತೋರಿಸುತ್ತೆ ನಮಗೆ ಅಂದರೆ, ಹಾಲಲ್ಲಿ ನಾವು ನೀರನ್ನು ಹಾಲನ್ನು ಬೆರೆಸಿಟ್ರೆ ಅದು ನೀರನ್ನು ಹಾಲನ್ನು ಬೇರ್ಪಡಿಸುತ್ತೆ, ಅದು ಹಂಸ ಪಕ್ಷಿ. ಅದೇ ಥರ ನಮ್ಮ ಜೀವನದಲ್ಲಿ ಸಾರ ಅಸಾರವನ್ನು ನಾವು ಬೇರ್ಪಡಿಸುವಂಥ ವಿವೇಚನಾ ಶಕ್ತಿ ನಮಗೆ ಉಂಟಾಗಬೇಕು ಅಂತ ಇಲ್ಲಿ ಹೇಳ್ಕೊಳ್ತಾರೆ. ಬೆಳ್ಳಗಿರುವಂಥ ಹಾಲಲ್ಲಿ ಕಣ್ಣಿಗೆ ಕಾಣಿಸದೇ ಇರುವಂಥ ತುಪ್ಪ ಇದೆ. ಕರಂದ ಪಾಲ್ವುಳ್ ನೆಯ್ಯೇ ಪೋಲ್ ಅಂತ ಆಳ್ವಾರ್ಗಳು ಹೇಳ್ತಾರೆ. ಆ ತುಪ್ಪವನ್ನು ತೆಗೆಯುವಂಥ ಸೂಕ್ಷ್ಮತೆ ನಮ್ಮ ಜೀವನದಲ್ಲಿ ಬರಬೇಕು. ಶಂಖ ಕೊಡುವಂಥ ನಾದ ಇದೆಯಲ್ಲ, ಅದು ಪ್ರಣವನಾದ. ಆ ಪ್ರಣವನಾದ ಭಾಗವತರ ಶ್ರೇಷ್ಠತ್ವವನ್ನು ಹೇಳುತ್ತದೆ. ಲೂಸಿಂಗ್ ಯುವರ್ ಸೆಲ್ಫ್ ಇನ್ ಸರ್ವಿಸ್ ಆಫ್ ದಿ ಸೊಸೈಟಿ, ಇದನ್ನು ಆ ಶಂಖನಾದ ನಮಗೆ ತಿಳಿಸ್ಕೊಡುತ್ತೆ. ಯಾವ ಕೆಟ್ಟ ಶಕ್ತಿಗಳಿರುತ್ತೋ ಅದನ್ನೆಲ್ಲ ದೂರ ಹೋಗಿಸೋ ಥರ
ನಾದ ಮಾಡುತ್ತೆ. ಅಂಥ ಒಳ್ಳೆಯ ಗುಣವನ್ನು ನಮ್ಮಲ್ಲಿರೋ ಒಬ್ಬೊಬ್ಬರಿಗೂ ನಾವು ನೀವು ಕೊಡಬೇಕು ಅಂತೇಳಿ ಆಂಡ ಹೇಳ್ತಾಳೆ, 5 ಲಕ್ಷ ಜನ ನಾವು ಬಂದಿದ್ದೀವಿ ನಿಮ್ಮ ಮನೆ ಒಂದು ಗೋಪಿಗಳು, ಅದನ್ನು ಒಬ್ಬೊಬ್ಬರಿಗೂ ಅಂಥ ಒಳ್ಳೆಯ ಗುಣ ನೀನು ಕೊಡಬೇಕು. ಈಚ್ ಒನ್ ಆಫ್ ಅಸ್ ಹ್ಯಾಸ್ ಟು ಬಿ ಬ್ಲೆಸ್ಡ್, ನಾಟ್ ಓನ್ಲಿ ಮೀ ಅಂತ ಆ ಶೇಷತ್ವವನ್ನು ನಮಗೆ ಕೊಡು ಅಂತ ಕೇಳ್ಕೊಳ್ತಾರೆ. ಪಲ್ಲಾಂಡು ಇಶೈಪಾರೆ, ಭಗವಂತನ ಮಂಗಳಾಶಾಸನ ಯಾವಾಗಲೂ ಅವನ ಕೀರ್ತಿಯನ್ನು ಆಡುವಂಥ ಒಂದು ಭಾಗ್ಯವನ್ನು ನಮಗೆ ಏರ್ಪಡಿಸು. ಕೋಲ ವಿಳಕ್ಕೆ ಐಟಮ್ಸ್ ಕೇಳ್ಕೊಂಬರ್ತಾ ಇಲ್ಲ ಈಗ. ಕೋಲ ವಿಳಕ್ಕೆ, ವಿಳಕ್ಕು ಅಂದರೆ ಒಂದು ಈಗ ದೇವ್ರು ನಾವು ಇದು ಉತ್ಸವ ಎಲ್ಲ ಹೋಗುವಾಗ ಮುಂದೆ ಒಂದು ಇದ್ರ ಕರ್ಕೊಂಡು ಹೋಗ್ತಾರೆ ನೋಡಿ, ದೀಪ ಇಟ್ಕೊಂಡು ಹೋಗ್ತಾರೆ, ಅದರಲ್ಲಿ ಪಂಜ ಹಾಕ್ಬಿಟ್ಟು ಉರಿತಾ ಇರುತ್ತೆ, ಅದಕ್ಕೆ ದೀವಿಟಿ ಅಂತ ಹೇಳ್ತೀವಿ. ಆ ದೀವಿಟಿ ದೇವರ ಉತ್ಸವಗಳು ತೊಗೊಂಡು ಹೋಗ್ತೀವಿ, ಆ ದೀವಿಟಿನ ಇಟ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಲಕ್ಷ್ಮೀ ನಾರಾಯಣನಿಗೆ ದೀವಿಟಿ ಆಗ್ತಾಳೆ, ಲಕ್ಷ್ಮೀ ನಾರಾಯಣನಿಗೆ ದೀವಿಟಿ ಆಗಿರ್ತಾಳೆ. ಶ್ರೀರಂಗ ಮಂಗಳ ದೀಪ ರೇಖಾಂ, ಸೀತೆ ರಾಮನಿಗೆ ಹೆಂಗೆ ದೀಪ ಪ್ರಯಾಣವಾಗಿದ್ಲೋ ಸಮೇಯಿವಾನ್ ಉತ್ತರ ರಾಜ್ಯ ಕನ್ಯಾಯಾಮ್ ಅಂತೇಳಿ ಬಾಲಕಾಂಡದ ಕೊನೆಯ ಶ್ಲೋಕ ಅದು. ರಾಮನ ಗುಣಗಳು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಸೀತಾ ಅಂತ ಅನ್ನೋ ದೀವಿಟಿ ಬೇಕಾಗಿತ್ತು, ಸೀತಾ ಅಂತ ಅನ್ನೋ ಒಂದು ಟಾರ್ಚ್ ಬೇಕಾಗಿತ್ತು. ಅದಕ್ಕೋಸ್ಕರನೇ ಸೀತಾ ಕಲ್ಯಾಣ ಆದಮೇಲೆ ರಾಮನ ಗುಣಗಳನ್ನು ಹೇಳೋದು ವಾಡಿಕೆ ಇದೆಯಂತೆ. ಆ ಥರ ಲಕ್ಷ್ಮಿ ಹೆಂಗೆ ದೀವಿಟಿ ಆಗಿರ್ತಾಳೋ ಅದೇ ಥರ ಹೇ ಪರಮಾತ್ಮ ನಮ್ಮೊಳಗಡೆ ಪಿರಾಟಿ ಮಾರ್ಪಡಿ ಅಂತ ಹೇಳ್ತಾರೆ. ಲಕ್ಷ್ಮಿ ಹೆಂಗೆ ಕೈಂಕರ್ಯವನ್ನು ಮಾಡ್ತಾಳೋ ಆ ಥರ ಕೋಲ ಬೆಳಕ್ಕೆ ಅಂತ ಪ್ರಸಂಗದಲ್ಲಿ ನಮ್ಮೊಳಗೆ ಕೈಂಕರ್ಯ ಮಾಡುವಂಥ ಭಾಗ್ಯವನ್ನು ಜ್ಞಾನವನ್ನು ಏರ್ಪಡಿಸು, ಭಕ್ತಿ ರೂಪನ್ನ ಜ್ಞಾನವನ್ನು ನಮ್ಮ ಒಳಗೆ ನೀನು ಏರ್ಪಡಿಸು ಅಂತ ಅಣ್ಣಾಳು ಕೇಳ್ತಾಳೆ. ಕೋಲ ಬೆಳಕ್ಕೆ ಯಾವಾಗಲೂ ಕ್ರಿಯಾಶಕ್ತಿಯನ್ನು ನಮಗೆ ಕೊಟ್ಟು ಸರಿಯಾದ ಯಥಾರ್ಥ ಜ್ಞಾನವನ್ನು ನಮಗೆ ಕೊಟ್ಟು ಕೊಡಿಯೇ, ಕೊಡಿ ಅಂದರೆ ಬಾವುಟ ಧ್ವಜ. ಉತ್ತರ ಭಾರತದಲ್ಲಿ ನಾವು ನೋಡಿರ್ಬೇಕು, ಇಲ್ಲೆಲ್ಲ ಪಾಪ್ಯುಲರ್ ಇಲ್ಲ. ಉತ್ತರ ಭಾರತದಲ್ಲಿ ಹೋದರೆ ಒಂದೊಂದು ದೇವಸ್ಥಾನದ ಮೇಲೆ ಒಂದು ಇದನ್ನ ಬಾವುಟ ಆಡ್ತಾ ಇರುತ್ತೆ ಗಾಳಿಯಲ್ಲಿ. ಆ ಬಾವುಟ ಏನಂತೆ ನಮ್ಮ ಹತ್ರ ಬಾ 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 ನಮ್ಮನ್ನೆಲ್ಲ ಕರಿತಾ ಇದೆಯಂತೆ ಬಾವುಟ. ಅದೇ ಥರ ಈ ದೇಹವನ್ನು ನಾವು ದೇಗುಲವಾಗಿ ಮಾಡುವ ಪ್ರಸಂಗದಲ್ಲಿ ಶಿರವೇ ಹೊನ್ನಿನ ಕಲಶ, ಆ ಕಲಶರಾಗಿರುವಂಥ ಪ್ರಸಂಗದಲ್ಲಿ ಅದ್ರ ಮೇಲೊಂದು ಬಾವುಟ ಇರಬೇಕು, ಶಿರಸ್ ಮೇಲೊಂದು ಬಾವುಟ ಇರಬೇಕು. ಆ ಬಾವುಟ ಯಾವುದು ಅಂದರೆ ಭಗವಂತನ ಪಾದಾರವಿಂದ ಅನ್ನೋ ಬಾವುಟ. ಭಗವಂತನ ಪಾದಾರವಿಂದ ಯಾವಾಗಲೂ ನಮ್ಮ ಶಿರಸ್ಸಿನ ಮೇರಬೇಕು ಅನ್ನೋ ತಾತ್ಪರ್ಯ. ಕೈಂಕರ್ಯ ಮಾಡೋ ಅಂಥ ಭಾವನೆ, ನಮ್ಮ ದುರ್ಗಗಳನ್ನೆಲ್ಲ ತೆಗೆದು ನಮ್ಮ ಕೆಟ್ಟ ಹಣೆಬರಗಳನ್ನೆಲ್ಲ ತೆಗೆದು ಬದಲಾಯಿಸಿದ ಶಕ್ತಿ ಭಗವಂತನ ಪಾದಧೂಳಿಯಲ್ಲಿದೆ. ಇನ್ಫ್ಯಾಕ್ಟ್ ಭಾಗವತರ ಪಾದಧೂಳಿ ತೊಂಡರಡಿ ಪುಡಿ ಆಳ್ವಾರ ಇದೆ. ಭಾಗವತರ ಪಾದಧೂಳಿನೇ ನಮ್ಗೆ ಇಂಪಾರ್ಟೆಂಟ್ ಇರ್ತಾರೆ. ಅದರಿಂದ ಭಗವಂತನ ಪಾದಧೂಳಿ ನಮ್ಮ ತಲೆ ಇಟ್ಕೋಬೇಕು ಅನ್ನೋ ತಾತ್ಪರ್ಯ ಇಲ್ಲಿ ತೋರಿಸುತ್ತೆ. ಕೊಡಿ ಅನ್ನೋದಕ್ಕೆ ಇನ್ನೊಂದಿದೆ, ಗರುಡ ನಿನಗೆ ಬಾವುಟನಾಗಿದ್ದಾನೆ. ದೇವರಿಗೆ ಗರುಡ ಬಾವುಟ ಇರುತ್ತೆ. ಗರುಡ ಧ್ವಜನಾಗಿ ನೀನು ಹೋಗ್ತಾ ಇದೀಯಾ, ಆ ಗರುಡ ಹೆಂಗೆ ಬಾವುಟವಾಗಿ ನಿನಗೆ ಕೈಂಕರ್ಯ ಮಾಡ್ತಾನೋ ಅದೇ ಥರ ನಮಗೆ ಕೈಂಕರ್ಯ ಮಾಡುವಂಥ ಶಕ್ತಿ ಕೊಡುವಂಥ ಪರಮಾತ್ಮನ ನಾವು ಬೇಡ್ಕೋಬೇಕು ಅಂತ. ಕೊಡಿಯೇ ವಿಧಾನವೇ, ಪರಮ ಭಕ್ತಿಯನ್ನು ತೋರಿಸಿಕೊಂಡು ಆದಿಶೇಷ ಹಿಂಗ ವಿಧಾನವಾಗಿದ್ನೋ ಆ ಥರ ಪರಮ ಭಕ್ತಿಯನ್ನು ನಮಗೆ ಅನುಗ್ರಹ ಮಾಡು, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಮಾಡು ಪರಮ ಭಕ್ತಿಯನ್ನು ಅಂತೇಳಿ ಭಗವಂತನ ಕೇಳ್ಕೋಬೇಕಂತೆ. ಆಲಿನ್ ಇಲೆಯಾಯ್ ಅರುಳ್. ಕೃಷ್ಣ ಹೇಳ್ತಾನೆ, ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಲ್ಲ, ನನ್ನ ಹತ್ರ ಏನಿದೆ ಅಂತ ಪರಮಾತ್ಮ ಕೇಳ್ತಾನಂತೆ. ಅದಕ್ಕೆ ಇವ್ರು ಹೇಳಂತೆ, ನಿನ್ನ ಹತ್ರ ಏನಿಲ್ಲ ನಾರಾಯಣ, ಎಲ್ಲವೂ ನಿನ್ನ ಉದರದಲ್ಲಿ ಇರಿಸಿಕೊಂಡಿದ್ದೀಯಲ್ವಾ, ಆಲದ ಎಲೆಯ ಮೇಲೆ ಮಲಗಿದ್ದೀಯಾ, ಎಲ್ಲವೂ ನಿನ್ನೊಳಗಡೆ ಅಂತರ್ಗತವಾಗಿದೆ. ಹೇ ಪರಮಾತ್ಮ, ಎಲ್ಲರಲ್ಲೂ ನೀನು ಅಂತರ್ಯಾಮಿಯಾಗಿದ್ದು ಎಲ್ಲವೂ ನಿನ್ನೊಳಗಡೆ ಅಂತರ್ಗತವಾಗಿದೆ. ಅವತ್ತು ಆಲದ ಮೇಲೆ ಎಲೆ, ಆಲ್ ಇನ್ ಎಲೈ, ಎವ್ರಿಥಿಂಗ್ ಕಂಟೈನ್ಡ್ ಇನ್ ದ ಲೀಫ್ ಅಂತ ಹೇಳ್ತಾರೆ. ಆ ಕೃಷ್ಣ ಅವತ್ತು ಮಲಗಿದ್ದು ಅನುಗ್ರಹ ನಿನ್ನ ಬಳಿ ಇರೋಂಥ ಪ್ರಸಂಗದಲ್ಲಿ ಇದನ್ನೆಲ್ಲ ನೀನು ನಮಗೆ ಕೊಟ್ಟು ಅನುಗ್ರಹ ಮಾಡಬೇಕು ಹೇ ಪರಮಾತ್ಮ ಅಂತ ಹೇಳಿಬಿಟ್ಟು ಇದರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಇದರಲ್ಲಿ ಒಂದು ಕೃಷ್ಣನ ಬಗ್ಗೆ ಒಂದು ಕೃತಿ ಇದೆ, ಅದು ನೋಡೋಣ. ಅದು ಎಲ್ಲ ನಿಮ್ಗೆ ಗೊತ್ತಿರೋದೇನೆ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕಷ್ಟಗಳೆಲ್ಲವ ಪರಹರಿಸಿ
ಕಷ್ಟಗಳೆಲ್ಲವ ಪರಿಹರಿಸಿ ಮನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿತಂತಿದೆ. ಮಸ್ತಕದಲ್ಲಿ ಮಾಣಿಕದ ಕಿರೀಟ ಕಸ್ತೂರಿ ತಿಲಕದಿ ಹೊಳೆವ ಲಲಾಟ. ಮಸ್ತಕದಲ್ಲಿ ಮಾಣಿಕದ ಕಿರೀಟ ಕಸ್ತೂರಿ ತಿಲಕದಿ ಹೊಳೆವ ಲಲಾಟ. ಶಿಷ್ಟಿಲಿ ಕೊಳಲನೂದುವ ಓರೆ ನೋಟ ಕೌಸ್ತುಭ ಎಡಬಲದಲ್ಲಿ ಓಲಾಟ. ಶಿಷ್ಟಿಲಿ ಕೊಳ್ಳಲುದುವ ಓರೆ ನೋಟ ಕೌಸ್ತುಭ ಎಡಬಲದಲ್ಲಿ ಓಲಾಟ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿತಂತಿದೆ. ಉಡುದಾರ ಒಡ್ಯಾನ ಸಕಲಾಭರಣ ಬೆಡಗು ಪೀತಾಂಬರ ಶತರವಿ ಕಿರಣ. ಕಡಗ ಗಗ್ಗರ ಗೆಜ್ಜೆ ಇಕ್ಕಿದ ಚರಣ. ಕಡಗ ಗಗ್ಗರ ಗೆಜ್ಜೆ ಇಕ್ಕಿದ ಚರಣ. ಒಡೆಯ ಪುರಂದರ ವಿಠಲನ ಕರುಣಾ. ಒಡೆಯ ಪುರಂದರ ವಿಠಲನ ಕರುಣಾ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಕಣ್ಣ ಮುಂದೆ ನಿಂತಿದಂತಿದೆ. ನಾಳೆ ನಿಮಗೆ 27ನೇ ಪಾಶುರ. ಅದರಲ್ಲಿ ಸಾಯುಜ್ಯ ಮೋಕ್ಷವನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದು ಕೂಡಾರೆ ವೆಲ್ಲಂ ಶ್ರೀ ಗೋವಿಂದ ಅಂತೇಳಿ. ಅವತ್ತು ದಿನಾಲು ನಮ್ಮಲ್ಲಿ ವೆಣ್ ಪೊಂಗಲ್ ಅಂತೆ ಉಪ್ಪಿನ ಪೊಂಗಲ್ ಮಾಡ್ತಾ ಇರ್ತೀವಿ. ನಾಳೆ ಏನು ಸ್ಪೆಷಲ್ ಅಂದರೆ ಸಕ್ಕರೆ ಪೊಂಗಲ್ ಅಂತ ಹೇಳಿದರೆ ಅದನ್ನು ನಾಳೆ ಪ್ರಸಾದ ಮಾಡ್ತಾರೆ. ಅದು ವಾಡಿಕೆ. ಕೂಡಾರ ವೆಲ್ಲಂ ಅಂದರೆ ಅದರಲ್ಲಿ ಅವಳು ಬೇಡ್ಕೊಳ್ಳೋದಲ್ಲಿ ಸಕ್ಕರೆ ಪೊಂಗಲ್ ಮಾಡಬೇಕು, ಹೆಂಗಿರ್ಬೇಕು ಸಕ್ಕರೆ ಪೊಂಗಲ್ ಅಂತಲ್ಲ ಅದ್ರಲ್ಲಿ ಬರುತ್ತೆ. ಅದು ಔಟ್ರ್ ಮೀನಿಂಗು ಇನ್ನರ್ ಮೀನಿಂಗು ನೋಡೋಣ. ಅದರಿಂದ ನಾಳೆ ನಾವು ಕೂಡಾರ ವೆಲ್ಲಂ ಶ್ರೀ ಗೋವಿಂದ, ಅಲ್ಲಿ ಗೋವಿಂದ ಅಂತ ಶುರುವಾಗುತ್ತೆ. ಆ ಗೋವಿಂದ ಬಗ್ಗೆ ನಾವು ನೋಡೋಣ. ಶತಮಕಮಣಿ ನೀಲಾಚಾರು ಕಲ್ಲಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರಾ ಕೃಷ್ಣನಾಥ ವಿಲಸತಿ ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.